ನೋಡ್ಕೊಳ್ಳಿ, ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್ ಎಂದು ಸಿನಾಪ್ಸಿಸ್. ನೋಡಿ, ಆಲ್ರೆಡಿ ನಾವು ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್ ಓದ್ಕೊಂಡಿರ್ತೀವಿ, ಹೌದಾ? ಅದರ ರಿಲೇಷನ್ ಡೆಫಿನೇಷನ್ ಮತ್ತೆ ಎಮ್ ಟಿ ರಿಲೇಷನ್, ಯೂನಿವರ್ಸಲ್ ರಿಲೇಷನ್, ಹೌದಾ? ಡೊಮೈನ್ ಅಂಡ್ ರೇಂಜ್ ಆಫ್ ದ ರಿಲೇಷನ್ ಇದೆಲ್ಲ ಕಲ್ತ್ಕೊಂಡಿರ್ತೀವಿ, ಗೊತ್ತಿರಬೇಕು, ಹೌದಾ? ರಿಲೇಷನ್ಸ್ ಅಂತ ಹೇಳಿದ್ರೆ ಏನಂತ ಹೇಳಿದ್ವಿ ಅಂದ್ರೆ ನಾವು ಇಟ್ ಈಸ್ ದ ಸಬ್ಸೆಟ್ ಆಫ್ ಎ ಕ್ರಾಸ್ ಬಿ ಅಂತ ಹೇಳ್ತೀವಿ, ಹೌದಾ? ನೋಡಿ, ಗೊತ್ತಿರ್ಬೇಕು ನಮಗಿದು. ಆರ್ ನ ಏನಂತ ಹೇಳ್ತೀವಿ ಅಂದ್ರೆ ರಿಲೇಷನ್ ಆರ್ ಇಸ್ ದ ಸಬ್ಸೆಟ್ ಆಫ್ ಎ ಕ್ರಾಸ್ ಬಿ, ಹೌದಾ? ಅಂದ್ರೆ ಆರ್ ಇಸ್ ಈಕ್ವಲ್ ಇದರಲ್ಲಿ ಯಾವ್ದಾದ್ರು ಒಂದು ಆರ್ಡರ್ಡ್ ಪೇರ್ ಇದೆ ಅಂದ್ರೆ ಎಕ್ಸ್ ಬಿಲಾಂಗ್ಸ್ ಟು ಎ ಅಂಡ್ ವೈ ಬಿಲಾಂಗ್ಸ್ ಟು ಬಿ ಆಗಿರುತ್ತೆ, ಹೌದಾ? ಜೊತೆಗೆ ಎಕ್ಸ್ ಕಾಮ ವೈ ಬಿಲಾಂಗ್ಸ್ ಟು ಎ ಕ್ರಾಸ್ ಬಿ ಆಗಿರ್ಬೇಕು, ಹೌದಾ? ಅಂದ್ರೆ ಆರ್ಡರ್ಡ್ ಪೇರ್ ಎ ಕ್ರಾಸ್ ಬಿ ಒಳಗಿರ್ಬೇಕು. ಜೊತೆಗೆ ಆರ್ ಇಸ್ ದ ಸಬ್ಸೆಟ್ ಆಫ್ ಎ ಕ್ರಾಸ್ ಬಿ ಆಗಿತ್ತು ಅಂದ್ರೆ ದೆನ್ ಆರ್ ಇಸ್ ಕಾಲ್ಡ್ ರಿಲೇಷನ್ ಅಂತ ಹೇಳಿದ್ವಿ, ಹೌದಾ? ನೆಕ್ಸ್ಟ್ ನೋಡಿ, ಆರ್ ಇಸ್ ಈಕ್ವಲ್ ಟು ನಲ್ ಸೆಟ್ ಇತ್ತು ಅಂದ್ರೆ ಇದಕ್ಕೆ ಎಮ್ ಟಿ ರಿಲೇಷನ್ ಅಂತ ಹೇಳಿದ್ವಿ. ಥರ್ಡ್ ಒನ್, ಆರ್ ಇಸ್ ಈಕ್ವಲ್ ಟು ಎ ಕ್ರಾಸ್ ಬಿ ಆಗಿತ್ತು ಅಂದ್ರೆ ಇದಕ್ಕೆ ಯೂನಿವರ್ಸಲ್ ರಿಲೇಷನ್ ಅಂತಾನೆ ಹೇಳಿದ್ವಿ, ಹೌದಾ? ಗೊತ್ತಿರಬೇಕು ನಮಗಿದೆಲ್ಲ. ನೆಕ್ಸ್ಟ್ ನೋಡಿ, ಡೊಮೈನ್ ಅಂಡ್ ರೇಂಜ್ ಆಫ್ ದ ರಿಲೇಷನ್ ಡಿಫೈನ್ ಮಾಡ್ಕೊಂಡಿರ್ತೀವಿ, ಹೌದಾ? ಡೊಮೈನ್ ಆಫ್ ಎ ರಿಲೇಷನ್ ಅಥವಾ ರೇಂಜ್ ಆಫ್ ಎ ರಿಲೇಷನ್ ಡಿಫೈನ್ ಮಾಡಬೇಕು ಅಂದ್ರೆ ಯಾವ ತರ ತಗೊಂಡಿದ್ವಿ ಅಂದ್ರೆ ಯಾವ್ದಾದ್ರು ಒಂದು ರಿಲೇಷನ್ ಈ ತರ ಬರ್ಕೊಂಡೆ ಅಂದ್ರೆ ಎಕ್ಸ್ ಬಿಲಾಂಗ್ಸ್ ಟು ಎ, ವೈ ಬಿಲಾಂಗ್ಸ್ ಟು ಬಿ ಅಂಡ್ ಆರ್ಡರ್ಡ್ ಪೇರ್ ಎಕ್ಸ್ ಕಮ ವೈ ಬಿಲಾಂಗ್ಸ್ ಟು ಎ ಕ್ರಾಸ್ ಬಿ ಆಗಿತ್ತು ಅಂದ್ರೆ ಸೆಟ್ ಕಂಟೈನಿಂಗ್ ಫಸ್ಟ್ ಎಲಿಮೆಂಟ್ ಆಫ್ ಆರ್ಡರ್ಡ್ ಪೇರ್ ಆಗಿತ್ತು ಅಂದ್ರೆ ಈಸ್ ಕಾಲ್ಡ್ ಡೊಮೈನ್ ಆಫ್ ದ ರಿಲೇಷನ್ ಅಂತ ಹೇಳಿದ್ವಿ, ಹೌದಾ? ಡೊಮೈನ್ ಆಫ್ ಆರ್ ಇಸ್ ಈಕ್ವಲ್ ಟು ಎಕ್ಸ್ ವೇ ಎಕ್ಸ್ ಕಾಮ ವೈ ಬಿಲಾಂಗ್ಸ್ ಟು ಆರ್ ಅಂದ್ರೆ ಫಸ್ಟ್ ಎಲಿಮೆಂಟ್ ನೆಲ್ಲ ಸೆಟ್ ಅಲ್ಲಿ ಬರ್ಕೊಂಡ್ವಿ ಅಂದ್ರೆ ಅದು ಡೊಮೈನ್ ಆಫ್ ಆರ್ ಆಗಿತ್ತು. ಅದೇ ರೇಂಜ್ ಆಫ್ ಆರ್ ನ ಏನ್ ಬರಿತಿದ್ವಿ ಅಂದ್ರೆ ಸೆಕೆಂಡ್ ಎಲಿಮೆಂಟ್ ನ ಬರಿತೀವಿ ಅಷ್ಟೇ, ಹೌದಾ? ಸೆಟ್ ಕಂಟೈನಿಂಗ್ ಸೆಕೆಂಡ್ ಎಲಿಮೆಂಟ್ ಆಫ್ ಆರ್ಡರ್ಡ್ ಪೇರ್ ಇತ್ತು ಅಂದ್ರೆ ಅದನ್ನ ಏನಂತ ಹೇಳಿದ್ವಿ ನಾವು ರೇಂಜ್ ಆಫ್ ಆರ್ ಅಂತ ಹೇಳಿದ್ವಿ, ಹೌದಾ? ನೋಡಿ, ಇದು ಇಂಪಾರ್ಟೆಂಟ್, ನಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಇದರೊಳಗೆ ಇನ್ವರ್ಸ್ ಆಫ್ ಆರ್ ನ ಯಾವ ತರ ಬರಿತಿದ್ವಿ ಅಂದ್ರೆ ಎಕ್ಸ್ ಕಾಮ ವೈ ಇತ್ತು ಅಂದ್ರೆ ಅದನ್ನ ವೈ ಕಾಮ ಎಕ್ಸ್ ಅಂತ ಬರಿತಿದ್ವಿ, ಹೌದಾ? ಇದೆಲ್ಲ ಸೇಮ್ ಇರುತ್ತೆ. ಎಕ್ಸ್ ಬಿಲಾಂಗ್ಸ್ ಟು ಎ, ವೈ ಬಿಲಾಂಗ್ಸ್ ಟು ಬಿ, ಮತ್ತೆ ಎಕ್ಸ್ ಕಾಮ ವೈ ಬಿಲಾಂಗ್ಸ್ ಟು ಎ ಕ್ರಾಸ್ ಬಿ ಆಗಿರುತ್ತೆ, ಹೌದಾ? ಇದೆಲ್ಲ ಸೇಮು. ಅಂದ್ರೆ ಎಕ್ಸ್ ಕಾಮ ವೈ ನ ನಾವು ವೈ ಕಾಮ ಎಕ್ಸ್ ಅಂತ ಬರ್ಕೊಂಡ್ವಿ ಅಂದ್ರೆ ಆರ್ ಇನ್ವರ್ಸ್ ಅಂತ ಹೇಳಿದ್ವಿ, ಹೌದಾ? ಇಷ್ಟು ತಗೊಂಡಿದ್ವಿ, ಇಷ್ಟು ಗೊತ್ತಿರ್ಬೇಕಲ್ಲಿ. ಅಂದ್ರೆ ಫಾರ್ ಎಕ್ಸಾಂಪಲ್, if r is equal to 1 comma 2 1 comma 3 2 comma 3 3 comma 1 ಇತ್ತು ಅಂದ್ರೆ that implies ಡೊಮೈನ್ ಆಫ್ ಆರ್ ಇಸ್ ಈಕ್ವಲ್ ಟು ಏನ್ ಬರೀತಿದ್ವಿ ಅಂದ್ರೆ ಫಸ್ಟ್ ಎಲಿಮೆಂಟ್ ಬರೀತಾ ಹೋಗ್ಬೇಕು. 1 2 3 ಇದೆ ಅಲ್ಲ, ಹೌದಾ? ಅದಕ್ಕೆ 1 2 3 ನ ಡೊಮೈನ್ ಅಂತ ಹೇಳ್ತೀವಿ. ಸೇಮ್ ಟೈಪ್ ರೇಂಜ್ ಆಫ್ ಆರ್ ಅಂದ್ರೆ ಸೆಕೆಂಡ್ ಎಲಿಮೆಂಟ್ ಬರೀತಾ ಹೋಗ್ಬೇಕು. 2 3 1 ಇದೆ, ಹೌದಾ? ಅದ ಇದನ್ನ 1 2 3 ಅಂತ ಬರ್ಕೋಬಹುದು. ನೆಕ್ಸ್ಟ್ ನೋಡಿ, ಆರ್ ಇನ್ವರ್ಸ್ ಅಂತ ಹೇಳಿದ್ರೆ 1 ಕಾಮ 2 ಇದೆ ತಾನೆ, ಅದಕ್ಕೆ 2 ಕಾಮ 1 ಬರೀತೀನಿ. 1 ಕಾಮ 3 ಇದೆ, ಅದಕ್ಕೆ 3 ಕಾಮ 1. 2 ಕಾಮ 3 ಇದೆ, ಅದಕ್ಕೆ 3 ಕಾಮ 2. 3 ಕಾಮ 1 ಇದೆ, ಅದಕ್ಕೆ 1 ಕಾಮ 3. ಇದು ಆರ್ ಇನ್ವರ್ಸ್ ಆಗುತ್ತೆ, ಹೌದಾ? ಅಂದ್ರೆ ಎ ಕಾಮ ಬಿ ಇತ್ತು ಅಂದ್ರೆ ಇಲ್ಲಿ ಬಿ ಕಾಮ ಎ ಅಂತ ಬರ್ಕೊಂತೀವಿ ಅಷ್ಟೇ, ಗೊತ್ತಾಯ್ತಲ್ಲ? ಇಲ್ಲಿ ನೋಡಿ, ಇಷ್ಟು ಇಂಪಾರ್ಟೆಂಟ್, ನಮಗೆ ಇದು ಗೊತ್ತಿರ್ಬೇಕೇನು. ನೆಕ್ಸ್ಟ್ ನೋಡಿ, ಟೈಪ್ಸ್ ಆಫ್ ರಿಲೇಷನ್ ಗೊತ್ತಿರಬೇಕು. ಆಲ್ರೆಡಿ ನಾವು ಅದರಲ್ಲಿ
ಮೂರನ್ನ ಎಷ್ಟೊಂದ್ ಕಡೆ ಯೂಸ್ ಮಾಡಿದ್ವಿ, ರಿಫ್ಲೆಕ್ಸಿವ್, ಸಿಮೆಟ್ರಿಕ್, ಟ್ರಾನ್ಸಿಟಿವ್. ಅದು ಮೂರು ಆಯ್ತು ಅಂದ್ರೆ ಈಕ್ವಲೆನ್ಸ್ ರಿಲೇಷನ್ ಅಂತ ಹೇಳಿದ್ವಿ. ಮತ್ತೆ ನಾವು ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಐಡೆಂಟಿಟಿ ರಿಲೇಷನ್ ಹೇಳಿದ್ವಿ, ಹೌದಾ? ನೋಡಿ, ಈ ಪಾಯಿಂಟ್ ಗೊತ್ತಿರ್ಬೇಕು ನಮಗೆ. 6th ಒಂದು ಟೈಪ್ಸ್ ಆಫ್ ರಿಲೇಷನ್, ಹೌದಾ? ನೋಡಿ, ಯಾವ್ದಾವ್ದು ಹೇಳಿರ್ತೀವಿ ಅಂದ್ರೆ ರಿಫ್ಲೆಕ್ಸಿವ್ ಅಂತ ಹೇಳಿದೀವಿ, ಹೌದಾ? ರಿಫ್ಲೆಕ್ಸಿವ್ ರಿಲೇಷನ್ ಅಂದ್ರೆ ಏನಂತ ಹೇಳಿದ್ವಿ ಅಂದ್ರೆ ಎಕ್ಸ್ ಎಕ್ಸ್ ಬಿಲಾಂಗ್ಸ್ ಟು ಆರ್ ಫಾರ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು ಸೆಟ್ ಎ ಅಂತ ಹೇಳಿದ್ವಿ, ಹೌದಾ? ಅಂದ್ರೆ ಎರಡು ಸೇಮ್ ಇರೋಂಥದ್ದು, ಎಲ್ಲಾ ಎಲಿಮೆಂಟ್ ಆರ್ ಅಲ್ಲಿ ಇರಬೇಕು, ಹೌದಾ? ಆ ತರ ಇತ್ತು ಅಂದ್ರೆ ರಿಫ್ಲೆಕ್ಸಿವ್ ಅಂತ ಹೇಳಿದ್ವಿ. ನೆಕ್ಸ್ಟ್ ನೋಡಿ, ಸಿಮೆಟ್ರಿಕ್ ಅಂದ್ರೆ ಎಕ್ಸ್ ವೈ ಬಿಲಾಂಗ್ಸ್ ಟು ಆರ್ ಆಗಿತ್ತು ಅಂದ್ರೆ ದಟ್ ಇಂಪ್ಲೈಸ್ ವೈ ಎಕ್ಸ್ ಆರ್ ಅಲ್ಲಿ ಇರ್ಬೇಕು, ಹೌದಾ? ಎ ಬಿ ಇತ್ತು ಅಂದ್ರೆ ಬಿ ಎ ಇರುತ್ತಲ್ಲ, ಆ ತರ ಎಕ್ಸ್ ವೈ ಬಿಲಾಂಗ್ಸ್ ಟು ಆರ್ ಆಗಿತ್ತು ಅಂದ್ರೆ ದಟ್ ಇಂಪ್ಲೈಸ್ ವೈ ಎಕ್ಸ್ ಬಿಲಾಂಗ್ಸ್ ಟು ಆರ್ ಆಗಿರುತ್ತೆ. ಇದು ಸಿಮೆಟ್ರಿಕ್. ಇದು ನೆಕ್ಸ್ಟ್ ನೋಡಿ, ಟ್ರಾನ್ಸಿಟಿವ್ ಏನಂತ ಹೇಳಿದ್ವಿ? ಟ್ರಾನ್ಸಿಟಿವ್ ರಿಲೇಷನ್ ನೋಡಿ, ಎಕ್ಸ್ ವೈ ತಗೊಂಡೆ ಅಂದ್ರೆ ಎಲ್ಲ ಎಕ್ಸ್ ವೈ ಅಲ್ಲೇ ಬರ್ಕೊಂತ ಇದೀನಿ ಅಷ್ಟೇ. ಎಕ್ಸ್ ವೈ ಝೆಡ್ ಬಿಲಾಂಗ್ಸ್ ಟು ಆರ್ ಆಗಿತ್ತು ಅಂದ್ರೆ ಎಕ್ಸ್ ವೈ ಝೆಡ್ ಇದೆ ಅಂದ್ರೆ ಯಾವ್ದು ಇರ್ತಾ ಇತ್ತು? ಎಕ್ಸ್ ಝೆಡ್ ಬಿಲಾಂಗ್ಸ್ ಟು ಆರ್ ಆಗಿತ್ತು, ಹೌದಾ? ನೆಕ್ಸ್ಟ್ ನೋಡಿ, 4th ಒನ್ ಐಡೆಂಟಿಟಿ ರಿಲೇಷನ್ ಅಂದ್ರೆ ನೋಡಿ, ಇನ್ನೂ ಡಿಫೈನ್ ಮಾಡ್ಕೊಂಡಿರ್ತೀವಿ. ಇದೇನು ಯಾವ ತರ ಇತ್ತು ಅಂದ್ರೆ ಎಕ್ಸ್ ಎಕ್ಸ್ ಬಿಲಾಂಗ್ಸ್ ಟು ಆರ್ ಫಾರ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು ಎ ಅಂಡ್ ಎಕ್ಸ್ ವೈ ಡಸ್ ನಾಟ್ ಬಿಲಾಂಗ್ಸ್ ಟು ಆರ್ ಅಂತ ಹೇಳಿದ್ವಿ, ಹೌದಾ? ಅಂದ್ರೆ ಫಾರ್ ಆಲ್ ಎಕ್ಸ್ ನಾಟ್ ಈಕ್ವಲ್ ಟು ವೈ. ನೋಡಿ, ರಿಫ್ಲೆಕ್ಸಿವ್ಗೂ ಐಡೆಂಟಿಟಿಗೂ ಡಿಫರೆನ್ಸ್ ಹೇಳಿದ್ವಿ ನಾವು, ಗೊತ್ತಿರಬೇಕು. ಅಂದ್ರೆ ಎರಡು ಸೇಮ್ ಇರೋಂಥದ್ದು ಇರುತ್ತೆ, ಎಕ್ಸ್ ವೈ ಇರಲ್ಲ ಅಷ್ಟೇ, ಹೌದಾ? ಅಂದ್ರೆ ಎಕ್ಸ್ ಎಕ್ಸ್ ಇರುತ್ತೆ, ಎಕ್ಸ್ ವೈ ಇರಲ್ಲ ಐಡೆಂಟಿಟಿ ಒಳಗೆ. ರಿಫ್ಲೆಕ್ಸಿವ್ ಆದ್ರೆ ಎಕ್ಸ್ ಎಕ್ಸ್ ಇರಬೇಕು, ಅದ್ರ ಜೊತೆ ಬೇರೆ ಎಲಿಮೆಂಟ್ಸ್ ಇರಬಹುದು, ಆಯ್ತಲ್ಲ? ಈಗ ಎರಡಕ್ಕೂ ಡಿಫರೆನ್ಸ್ ಕರೆಕ್ಟ್ ಆಗಿ ಗೊತ್ತಿರ್ಬೇಕು ನಿಮಗೆ, ಆಯ್ತಲ್ಲ? ನೆಕ್ಸ್ಟ್ ನೋಡಿ, ಇದಾದ್ಮೇಲೆ ನಾವು ಯಾವ್ದು ಕಲ್ತಿರ್ತೀವಿ ಅಂದ್ರೆ ಈಕ್ವಾಲೆನ್ಸ್ ಅಂತ ಕಲ್ತಿದ್ವಿ, ಗೊತ್ತಿದೆ? ಈಕ್ವಾಲೆನ್ಸ್ ರಿಲೇಷನ್, ಹೌದಾ? ಇದನ್ನ ಯಾವ ತರ ಹೇಳಿರ್ತೀವಿ ಅಂದ್ರೆ ನಾವು ಮೂರು ಆಗ್ಬೇಕಿದು. ಯಾವ್ದು? ರಿಲೇಷನ್ which is reflexive, symmetric and transitive, ಹೌದಾ? ರಿಫ್ಲೆಕ್ಸಿವ್, ಸಿಮೆಟ್ರಿಕ್ ಅಂಡ್ ಟ್ರಾನ್ಸಿಟಿವ್ ಮೂರು ಆಯ್ತು ಅನ್ನೋದಕ್ಕೆ ಏನಂತ ಹೇಳಿದ್ವಿ? ಈಕ್ವಿವೆಲೆನ್ಸ್ ರಿಲೇಷನ್, ಹೌದಾ? ನೋಡಿ, ಇಷ್ಟಂತೂ ಮಾಡ್ಕೊಂಡಿರ್ತೀವಿ. ನೋಡಿ, ಜೊತೆಗೆ ಇನ್ನೊಂದು ಗೊತ್ತಿರಲಿ, ಇದು ಒಂದೊಂದ್ಸಲ ಕಾಂಪಿಟೇಟಿವ್ ಕೇಳ್ತಾ ಇರ್ತಾರೆ, ಆಂಟಿ ಸಿಮೆಟ್ರಿಕ್. ನೋಡಿ, ಇದನ್ನ ನಾವು ಪಿ ಯು ಅಲ್ಲಿ ಕಲ್ತಿರಲ್ಲ, ಬಟ್ ಐಡಿಯಾ ಗೊತ್ತಿರ್ಬೇಕು. ಆಂಟಿ ಸಿಮೆಟ್ರಿಕ್ ರಿಲೇಷನ್ ಅಂದ್ರೆ ಏನು ಅಂತ ಹೇಳಿ ನೋಡಿ, ಯಾವ ತರ ಡಿಫೈನ್ ಮಾಡ್ತೀವಿ ಅಂದ್ರೆ ಆ ರಿಲೇಷನ್ ಆರ್ ಆನ್ ಎ ಈಸ್ said to be anti-symmetric relation if ನೋಡಿ, ಇದಕ್ಕೆ ಎರಡು ಕಂಡೀಷನ್ ಬರುತ್ತೆ. ಒಂದೇದು ಎ ಬಿ ಅಂಡ್ ಬಿ ಎ, ಹೌದಾ? ಬಿಲಾಂಗ್ಸ್ ಟು ಆರ್, ದೆನ್ ಎ ಈಕ್ವಲ್ ಟು ಬಿ ಆಗಿರ್ಬೇಕು. ಅಥವಾ ಎರಡನೇದು ಎ ಬಿ ಬಿಲಾಂಗ್ಸ್ ಟು ಆರ್ ಬಟ್ ಬಿ ಎ ಡಸ್ ನಾಟ್ ಬಿಲಾಂಗ್ಸ್ ಟು ಆರ್ ಆಗಿತ್ತು ಅಂದ್ರೆ ದೆನ್ ಎ ನಾಟ್ ಈಕ್ವಲ್ ಟು ಬಿ ಆಗುತ್ತೆ. ನೋಡಿ, ಎರಡು ಕಂಡೀಷನ್ ಚೆಕ್ ಮಾಡ್ಕೋಬೇಕಷ್ಟೇ. ನಿಮಗೆ ಇದಾಗಿತ್ತು ಅಂದ್ರೆ ಅದಕ್ಕೆ ಏನಂತ ಹೇಳ್ತೀವಿ ಅಂದ್ರೆ
ಆಂಟಿ ಸಿಮೆಟ್ರಿಕ್ ಅಂತ ಹೇಳ್ತೀವಿ. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಲೆಟ್ ಎ ಇಸ್ ಈಕ್ವಲ್ ಟು ಒಂದು ಸೆಟ್ ತಗೊಂತೀನಿ 1 2 3 ಅಂತೇಳಿ. ಈಗ ನೋಡಿ ನಾವು R1 ನ ಬರ್ಕೊಂಡೆ ಅಂದ್ರೆ ಈಗ 1 1 1 2 3 2 ಬರಿತೀವಿ. ನೋಡಿ ಇದು ಆಂಟಿ ಸಿಮೆಟ್ರಿಕ್ ಆಗತ್ತೆ. ಈಗ ಯಾವ ತರ ಥಿಂಕ್ ಮಾಡಬೇಕು ಅಂದ್ರೆ ಫಸ್ಟ್ 1 1 ತಗೋಬೇಕು, ಹೌದಾ? ಈಗ 1 1 ಬಿಲಾಂಗ್ಸ್ ಟು ಆರ್ ಅಲ್ಲ, ಎ ಬಿ ಅನ್ಕೊಂಡೆ ಅಂದ್ರೆ ಇದು ಬಿ ಎ ಮಾಡಿದ್ರು 1 1 ಆಗತ್ತಾನೆ. ಸರ್ ಎ ಬಿ ಬಿ ಎ ಎರಡೂ ಇದೆ. ಆ ತರ ಎರಡೂ ಇದೆ ಅಂದ್ರೆ ಏನಾಗಿರ್ಬೇಕು ಇಲ್ಲಿ 1 ಇಸ್ ಈಕ್ವಲ್ ಟು 1 ಇದೆ. ಅದಕ್ಕೆ 1ನೇ ಕಂಡೀಷನ್ ಸ್ಯಾಟಿಸ್ಫೈ ಆಯಿತು. ಅದೇ ತರ ನೋಡಿ ಇಲ್ಲಿ 1 2 ಬಿಲಾಂಗ್ಸ್ ಟು ಆರ್ ಅಂಡ್ 2 1 ಡಸ್ ನಾಟ್ ಬಿಲಾಂಗ್ಸ್ ಟು ಆರ್ ಇಲ್ಲಿ, ಹೌದಾ? ಅಂದ್ರೆ ಎ ಬಿ ಇದೆ, ಬಿ ಎ ಇಲ್ಲ ಇಲ್ಲಿ. ಆ ತರ ಇದೆ ಅಂತ ಹೇಳಿದ್ರೆ 1 ನಾಟ್ ಈಕ್ವಲ್ ಟು 2 ಇದೆ, ಹೌದಾ? ಎರಡು ಸ್ಯಾಟಿಸ್ಫೈ ಆಗುತ್ತೆ. 3 2 ಬಿಲಾಂಗ್ಸ್ ಟು ಆರ್ ಅಂಡ್ 2 3 ಡಸ್ ನಾಟ್ ಬಿಲಾಂಗ್ಸ್ ಟು ಆರ್, ದಟ್ ಇಂಪ್ಲೈಸ್ 3 ನಾಟ್ ಈಕ್ವಲ್ ಟು 2, ಹೌದಾ? ಅಂದ್ರೆ ನೋಡಿ ಎ ಬಿ ಆರ್ ಅಲ್ಲಿ ಇರಬೇಕು, ಬಿ ಎ ಇರ್ಲಿಲ್ಲ ಅಂದ್ರೆ ಎ ನಾಟ್ ಈಕ್ವಲ್ ಟು ಬಿ ಆಗುತ್ತೆ. ಎ ಬಿನೂ ಆರ್ ಅಲ್ಲಿ ಇದೆ, ಬಿ ಎನು ಆರ್ ಅಲ್ಲಿ ಇದೆ ಅಂದ್ರೆ ಎ ಈಕ್ವಲ್ ಟು ಬಿ ಆಗಿರ್ಬೇಕು, ಆಯ್ತಲ್ಲ? ಇಲ್ಲಿ ಇವಿಷ್ಟು ಸ್ಯಾಟಿಸ್ಫೈ ಆಯ್ತು ಅಂತ ಹೇಳಿದ್ರೆ ದೆನ್ ಇಟ್ ಈಸ್ ಹಿಯರ್ R1 ಈಸ್ ಆಂಟಿಸಿಮೆಟ್ರಿಕ್, ಆಯ್ತಲ್ಲ? ಅದೇ ತರ ನೋಡಿ ಈಗ ಇನ್ನೊಂದು ಎಕ್ಸಾಂಪಲ್ ತಗೊಂತೀನಿ. ನೋಡಿ ನಾವು R2 is equal to 1 1 1 2 2 1 3 2 ತಗೊಂಡಿರ್ತೀನಿ ಅನ್ಕೊಳ್ಳಿ, ಹೌದಾ? ನೋಡಿ ಇಟ್ ಈಸ್ ನಾಟ್ ಆಂಟಿಸಿಮೆಟ್ರಿಕ್ ಅಂತ ಹೇಳ್ತೀವಿ ಇಲ್ಲಿ, ಯಾಕಂದ್ರೆ ಇದಕ್ಕೇನೋ ಸ್ಯಾಟಿಸ್ಫೈ ಆಗುತ್ತೆ. ನೋಡಿ ಹಿಯರ್ 1 1 ಬಿಲಾಂಗ್ಸ್ ಟು ಆರ್, ಹೌದಾ? ಅಂದ್ರೆ ಎ ಬಿ ಬಿ ಎ ಅಂದ್ರೂ 1 1 ಬಿಲಾಂಗ್ಸ್ ಟು ಆರ್ ತಾನೆ, ದಟ್ ಇಂಪ್ಲೈಸ್ 1 ಈಕ್ವಲ್ ಟು 1. ಇಲ್ಲೇನೋ ಸ್ಯಾಟಿಸ್ಫೈ ಆಯ್ತು. ಆದ್ರೆ ಇಲ್ಲಿ 1 2 ಆರ್ ಅಲ್ಲಿ ಇದೆ ಅಂಡ್ 2 1 ಆರ್ ಅಲ್ಲಿ ಇದೆ, ಬಟ್ 1 is equal to 2 is not true ಅಲ್ಲ? Therefore R2 is not antisymmetric. ಹೌದಾ? ಅಂದ್ರೆ ನೋಡಿ 1 2 2 1 ಎರಡು ಇತ್ತು ಅಂತ ಹೇಳಿದ್ರೆ 1 ಈಕ್ವಲ್ ಟು 2 ಆಗಬೇಕಿತ್ತು, ಆಗ್ತಾ ಇಲ್ಲ ಇಲ್ಲಿ. ದೇರ್ಫೋರ್ ನಾಟ್ ಆಂಟಿಸಿಮೆಟ್ರಿಕ್ ಅಂತ ಹೇಳ್ತೀವಿ. ಅದಕ್ಕೆ ಅಲ್ಲಿ ಎರಡು ಕಂಡೀಷನ್ ಥಿಂಕ್ ಮಾಡೋದು ಗೊತ್ತಾಗಬೇಕು. ಎ ಬಿ ಬಿ ಎ ಎರಡು ಇತ್ತು ಅಂದ್ರೆ ಎ ಈಕ್ವಲ್ ಟು ಬಿ ಆಗಬೇಕು. ಎ ಬಿ ಇದೆ, ಬಿ ಎ ಇಲ್ಲ ಅಂತ ಹೇಳಿದ್ರೆ ಅವಾಗ ಎ ನಾಟ್ ಈಕ್ವಲ್ ಟು ಬಿ ಆಗಬೇಕು, ಆಯ್ತಲ್ಲ? ಇಲ್ಲಿ ಎರಡನ್ನ ಥಿಂಕ್ ಮಾಡ್ಕೊಂಡ್ಬಿಟ್ವಿ ಅಂದ್ರೆ ಆಂಟಿಸಿಮೆಟ್ರಿಕ್ ಆಗತ್ತಾ ಇಲ್ಲ ಅಂತ ಹೇಳಿ ಚೆಕ್ ಮಾಡ್ಕೋಬಹುದು, ಆಯ್ತಲ್ಲ? ನೆಕ್ಸ್ಟ್ ನೋಡಿ ನೋಟ್ ಎಲ್ಲ ಗೊತ್ತಿರ್ಬೇಕಿದು, ಇಂಪಾರ್ಟೆಂಟ್ ಇದು. ಎವ್ರಿ ಐಡೆಂಟಿಟಿ ರಿಲೇಷನ್ ಇಸ್ ಅನ್ ಈಕ್ವಲೆನ್ಸ್ ರಿಲೇಷನ್ ಬಟ್ ಕಾನ್ವರ್ಸ್ ನೀಡ್ ನಾಟ್ ಬಿ ಟ್ರೂ ಅಂತ ಹೇಳಿದ್ವಿ. ಮತ್ತೆ ಇನ್ವರ್ಸ್ ಆಫ್ ಅನ್ ಈಕ್ವಲೆನ್ಸ್ ರಿಲೇಷನ್ ಇಸ್ ಅನ್ ಈಕ್ವಲೆನ್ಸ್ ರಿಲೇಷನ್ ಆಗಿರುತ್ತೆ. ನೋಡಿ ಇವೆರಡು ಗೊತ್ತಿರ್ಬೇಕು, ಯೂಸ್ ಮಾಡ್ಕೋಬಹುದು ಎರಡು, ಹೌದಾ? ಎವ್ರಿ ಐಡೆಂಟಿಟಿ ರಿಲೇಷನ್ ಇಸ್ ಅನ್ ಈಕ್ವಲೆನ್ಸ್ ರಿಲೇಷನ್ ಅಂದ್ರೆ ಎವ್ರಿ ಐಡೆಂಟಿಟಿ ರಿಲೇಷನ್ ಇಸ್ ರಿಫ್ಲೆಕ್ಸಿವ್ ಆಗಿರುತ್ತೆ, ಸಿಮೆಟ್ರಿಕ್ ಆಗುತ್ತೆ, ಮತ್ತೆ ಟ್ರಾನ್ಸಿಟಿವ್ ಆಗುತ್ತೆ. ಬಟ್ ಕಾನ್ವರ್ಸ್ ನಿಡ್ ನಾಟ್ ಬಿ ಟ್ರೂ ಅಂದ್ರೆ ಎವ್ರಿ ರಿಫ್ಲೆಕ್ಸಿವ್ ಇಸ್ ನಾಟ್ ಐಡೆಂಟಿಟಿ ಅಂತ ಹೇಳ್ಬೋದು, ಹೌದಾ? ಎಲ್ಲಾ ರಿಫ್ಲೆಕ್ಸಿವ್ ಐಡೆಂಟಿಟಿ ಆಗ್ಬೇಕು ಅಂತ ಏನೂ ಇಲ್ಲ, ಹೌದಾ? ಸಿಮಿಲರ್ಲಿ ಎವ್ರಿ ಸಿಮೆಟ್ರಿಕ್ ರಿಲೇಷನ್ ನಿಡ್ ನಾಟ್ ಬಿ ಐಡೆಂಟಿಟಿ, ಹೌದಾ? ಅದೇ ತರ ಎವ್ರಿ ಟ್ರಾನ್ಸಿಟಿವ್ ನಿಡ್ ನಾಟ್ ಬಿ ಐಡೆಂಟಿಟಿ. ಅದಕ್ಕೆ ಎವ್ರಿ ಐಡೆಂಟಿಟಿ ಇಸ್ ರಿಫ್ಲೆಕ್ಸಿವ್ ಆಗುತ್ತೆ, ಸಿಮೆಟ್ರಿಕ್ ಆಗುತ್ತೆ, ಟ್ರಾನ್ಸಿಟಿವ್ ಆಗುತ್ತೆ. ಅದಕ್ಕೆ ಎವ್ರಿ ಐಡೆಂಟಿಟಿ ಈಸ್ ಅನ್ ಈಕ್ವಲೆನ್ಸ್ ರಿಲೇಷನ್ ಅಂತ ಹೇಳಿದ್ವಿ, ಹೌದಾ? ನೆಕ್ಸ್ಟ್ ನೋಡಿ ಇನ್ವರ್ಸ್ ಆಫ್ ಅನ್ ಈಕ್ವಲೆನ್ಸ್ ರಿಲೇಷನ್ ಅಂದ್ರೆ ಎ ಬಿ ನ ಬಿ ಎ ಮಾಡ್ಕೊಂಡ್ವಿ ಅಂದ್ರೆ ಅದು ಈಕ್ವಲೆನ್ಸೇ ಆಗಿರುತ್ತೆ. ಅದೇ ತರ ಬೇಕಾದ್ರೆ ಇನ್ವರ್ಸ್ ಆಫ್ ಸಿಮೆಟ್ರಿಕ್ ರಿಲೇಷನ್ ಇಸ್ ಆಲ್ಸೋ ಸಿಮೆಟ್ರಿಕ್ ಅಂತ ಹೇಳ್ಬೋದು, ಆಯ್ತಲ್ಲ?
ಇನ್ವರ್ಸ್ ಆಫ್ ರಿಫ್ಲೆಕ್ಸಿವ್ ಅಂತ ಹೇಳ್ಬೋದು. ಅದಕ್ಕೆ ಐಡಿಯಾ ಕರೆಕ್ಟ್ ಆಗಿ ಗೊತ್ತಿರಲಿ ಅಷ್ಟೇನು. ನೆಕ್ಸ್ಟ್ ನೋಡಿ, ಈಕ್ವಲೆನ್ಸ್ ಕ್ಲಾಸ್ ನಾವು ಡಿಫೈನ್ ಮಾಡ್ಕೊಂಡಿರ್ತೀವಿ, ಹೌದಾ? ನೋಡಿ, ಈಕ್ವಲೆನ್ಸ್ ಕ್ಲಾಸ್ ನ ಡಿಫೈನ್ ಮಾಡಿರ್ತೀವಿ ಇಲ್ಲಿ. ನೋಡಿ, ಈಕ್ವಲೆನ್ಸ್ ಕ್ಲಾಸ್ ಅಲ್ಲಿ ಏನೇನು ಹೇಳ್ತೀವಿ ಅಂದ್ರೆ, ಲೆಟ್ ಆರ್ ಬಿ ಅನ್ ಈಕ್ವಲೆನ್ಸ್ ರಿಲೇಷನ್ ಅಂತ ತಗೊಂತೀವಿ. ಲೆಟ್ ಆರ್ ಬಿ an ಈಕ್ವಲೆನ್ಸ್ ರಿಲೇಷನ್ ಅಂತ ಹೇಳಿದ್ವಿ ಅಂದ್ರೆ ಆನ್ ಅ ನಾನ್ ಎಂಟಿ ಸೆಟ್ ಎ ಅಂತ ಯಾವ್ದಾರು ತಗೊಂಡಿರ್ತೀನಿ. ಇದು ಲೆಟ್ ಎ ಬಿಲಾಂಗ್ಸ್ ಟು ಸೆಟ್ ಎ ಆಯ್ತು ಅಂದ್ರೆ ದೆನ್ ಈಕ್ವಲೆನ್ಸ್ ಕ್ಲಾಸ್ ಆಫ್ ಏನಂತ ಹೇಳಿದ್ವಿ ಅಂದ್ರೆ ಸೆಟ್ ಕಂಟೈನಿಂಗ್ ಎಲಿಮೆಂಟ್, ಹೌದಾ, ಸಚ್ ದಟ್ ಎಕ್ಸ್ ಬಿಲಾಂಗ್ಸ್ ಟು ಎ ಆಗಿರ್ಬೇಕು ಅಂಡ್ ಎಕ್ಸ್ ಕಾಮ ಎ ಬಿಲಾಂಗ್ಸ್ ಟು ಆರ್ ಆಗಿರ್ಬೇಕು, ಹೌದಾ? ಅಂದ್ರೆ ಈಕ್ವಲೆನ್ಸ್ ಕ್ಲಾಸ್ ಆಫ್ ಎ ಅಂತ ಹೇಳಿದ್ರೆ ಇಸ್ ಅ ಸೆಟ್ ಕಂಟೈನಿಂಗ್ ಆಲ್ ಎಲಿಮೆಂಟ್ಸ್ ವಿಚ್ ಆರ್ ರಿಲೇಟೆಡ್ ಟು ಎ ಅಂತ ಹೇಳಿ, ಹೌದಾ? ಅಂದ್ರೆ ದಟ್ ಇಂಪ್ಲೈಸ್, ಇದ್ರ ಮೀನಿಂಗ್ ಇಷ್ಟೇ, ಈಕ್ವಲೆನ್ಸ್ ಕ್ಲಾಸ್ ಆಫ್ ಎ ಇಸ್ ಅ ಸೆಟ್ ಕಂಟೈನಿಂಗ್ all elements which are related to A ಅಂತ ಹೇಳಿ, ಹೌದಾ? ನೋಡಿ, ಇಷ್ಟಂತೂ ಮಾಡ್ಕೊಂಡಿರ್ತೀವಿ. ಇದ್ರ ಜೊತೆ ನೋಡಿ ಏನೇನು ಗೊತ್ತಿರಬೇಕು ಅಂತ ಹೇಳಿ ನೋಡಿ, ಇಂಪಾರ್ಟೆಂಟ್ ನಮಗೆ. ಇದು ಎಷ್ಟೊಂದ್ ಕಡೆ ಯೂಸ್ ಮಾಡ್ಕೊಂಡು ಹೋಗ್ತೀವಿ ನಾವು, ಡೈರೆಕ್ಟ್ ಆಗಿ ಬರ್ಕೊಳ್ಳೋದಕ್ಕೆ ಯೂಸ್ ಮಾಡ್ತೀವಿ, ಗೊತ್ತಿರ್ಬೇಕಿದು. ಫಸ್ಟ್ ಒಂದು ನೋಡಿ, ನಂಬರ್ ಆಫ್ ಎಲಿಮೆಂಟ್ಸ್ ಪರ್ಫೆಕ್ಟ್ ಆಗಿ ಗೊತ್ತಿರಬೇಕು. ನೋಡಿ, ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎ ಕ್ರಾಸ್ ಬಿ ಇಸ್ ಈಕ್ವಲ್ ಟು ಎಂ ಇಂಟು ಎನ್ ಅಂತ ಹೇಳ್ತೀವಿ, ವೇರ್ ಎನ್ ಆಫ್ ಎ ಇಸ್ ಈಕ್ವಲ್ ಟು ಎಂ ಅಂಡ್ ಎನ್ ಆಫ್ ಬಿ ಇಸ್ ಈಕ್ವಲ್ ಟು ಎನ್, ಹೌದಾ? ಅಂದ್ರೆ ನೋಡಿ, ಎನ್ ಆಫ್ ಎ ಕ್ರಾಸ್ ಬಿ ನ ನಾವು ಎಂ ಇಂಟು ಎನ್ ಅಂತ ಬರಿತೀವಿ ಅಷ್ಟೇ, ಹೌದಾ? ಅಂದ್ರೆ ಇಲ್ಲಿ ದಟ್ ಈಸ್ ಈ ತರ ಬರ್ಕೋಬಹುದು ನೋಡಿ, ಎನ್ ಆಫ್ ಎ ಕ್ರಾಸ್ ಬಿ ಅಂದ್ರೆ ಎನ್ ಆಫ್ ಎ ಇಂಟು ಎನ್ ಆಫ್ ಬಿ ಬರಿತೀವಿ, ಹೌದಾ? ಇದನ್ನ ಎಷ್ಟೊಂದ್ ಕಡೆ ಯೂಸ್ ಮಾಡ್ತೀವಿ, ಇಂಪಾರ್ಟೆಂಟ್, ಗೊತ್ತಿರ್ಬೇಕಿದು. ನೆಕ್ಸ್ಟ್ ಅಲ್ಲಿ ನೋಡಿ, ಸೇಮ್, ಇಫ್ ಎನ್ ಆಫ್ ಎ ಇಸ್ ಈಕ್ವಲ್ ಟು ಎಂ ಅಂಡ್ ಎನ್ ಆಫ್ ಬಿ ಇಸ್ ಈಕ್ವಲ್ ಟು ಎನ್ ಆಗಿತ್ತು ಅಂದ್ರೆ ದೆನ್ ನಂಬರ್ ಆಫ್ ಪಾಸಿಬಲ್ ರಿಲೇಷನ್ಸ್ ಫ್ರಮ್ ಎ ಟು ಬಿ ಈಸ್ ಏನಾಗಿರುತ್ತೆ ಅಂದ್ರೆ 2 ಪವರ್ ಎಂ ಇಂಟು ಎನ್ ಆಗಿರುತ್ತೆ. ನೋಡಿ, ಇದನ್ನು ಗೊತ್ತಿರಬೇಕು. ನಂಬರ್ ಆಫ್ ಪಾಸಿಬಲ್ ರಿಲೇಷನ್ಸ್ ಫ್ರಮ್ ಎ ಟು ಬಿ ಯಾವಾಗಲೂ ಏನಾಗಿರುತ್ತೆ ಅಂದ್ರೆ 2 ಪವರ್ ಎಂ ಎನ್ ಆಗುತ್ತೆ, ಹೌದಾ? ನೆಕ್ಸ್ಟ್ ನೋಡಿ, ಥರ್ಡ್ ಒನ್, ಇಫ್ ಎನ್ ಆಫ್ ಎ ಇಸ್ ಈಕ್ವಲ್ ಟು ಎನ್ ಆಗಿತ್ತು ಅಂದ್ರೆ ದೆನ್ ನಂಬರ್ ಆಫ್ ರಿಫ್ಲೆಕ್ಸಿವ್ ರಿಲೇಷನ್ ಆನ್ ಎ ಈಸ್ ಯಾವಾಗಲೂ ಏನಾಗಿರುತ್ತೆ ಅಂದ್ರೆ 2 ಪವರ್ ಎನ್ ಸ್ಕ್ವೇರ್ ಮೈನಸ್ ಎನ್ ಆಗುತ್ತೆ. ನೋಡಿ, ಇದನ್ನು ಇಂಪಾರ್ಟೆಂಟ್, ಅದು 2 ಪವರ್ ಎನ್ ಇಂಟು ಎನ್ ಮೈನಸ್ 1 ಬರೀಬಹುದು. ಇದು ನೋಡಿ, ನಂಬರ್ ಆಫ್ ರಿಫ್ಲೆಕ್ಸಿವ್ ರಿಲೇಷನ್ ಈ ಫಾರ್ಮುಲಾ ಅದು. ನೆಕ್ಸ್ಟ್ ಫೋರ್ತ್ ಒಂದು ನೋಡಿ, ಇಫ್ ಎನ್ ಆಫ್ ಎ ಇಸ್ ಈಕ್ವಲ್ ಟು ಎನ್ ದೆನ್ ನಂಬರ್ ಆಫ್ symmetric relation on A is 2 power n into n minus 1 by 2 ಬರುತ್ತೆ. ನೋಡಿ, ಇದು ಎರಡು ಇಂಪಾರ್ಟೆಂಟ್ ನಮಗೆ. ಡೈರೆಕ್ಟ್ ಆಗಿ ಎಷ್ಟೊಂದು ಸಲ ಕಾಂಪಿಟೇಟಿವ್ ಕೇಳಿದಾರೆ. ಈಗ ಯಾವ್ದಾದ್ರು ಒಂದು ಸೆಟ್ ಕೊಟ್ಬಿಟ್ಟು ನಂಬರ್ ಆಫ್ ಪಾಸಿಬಲ್ ರಿಫ್ಲೆಕ್ಸಿವ್ ರಿಲೇಷನ್ ಕೇಳ್ಬೋದು. ನೋಡಿ, ನಂಬರ್ ಆಫ್ ಪಾಸಿಬಲ್ ರಿಫ್ಲೆಕ್ಸಿವ್ ರಿಲೇಷನ್ ಬೇಕು ಅಂದ್ರೆ 2 ಪವರ್ ಎನ್ ಸ್ಕ್ವೇರ್ ಮೈನಸ್ ಎನ್ ಬರುತ್ತೆ.
ನಂಬರ್ ಆಫ್ ಪಾಸಿಬಲ್ ಸಿಮೆಟ್ರಿಕ್ ರಿಲೇಷನ್ ಬೇಕು ಅಂದ್ರೆ 2 ಪವರ್ n ಇಂಟು n ಮೈನಸ್ 1/2 ಬರುತ್ತೆ. ಹೌದಾ? ಬಟ್ ಇಂಪಾರ್ಟೆಂಟ್ ನಮಗೆ ನಂಬರ್ ಆಫ್ ರಿಲೇಷನ್ಸ್, ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎ ಕ್ರಾಸ್ ಬಿ, ನಂಬರ್ ಆಫ್ ರಿಫ್ಲೆಕ್ಸಿವ್ ರಿಲೇಷನ್, ನಂಬರ್ ಆಫ್ ಸಿಮೆಟ್ರಿಕ್ ರಿಲೇಷನ್. ನೋಡಿ ಇಷ್ಟನ್ನು ಎಷ್ಟೊಂದು ಸಲ ಕೇಳಿದ್ದಾರೆ, ಇದೆಲ್ಲ ಗೊತ್ತಿರ್ಬೇಕು. ಆಯ್ತಲ್ಲ? ನೆಕ್ಸ್ಟ್ ಇದ್ರ ಜೊತೆ ನೋಡಿ ಇನ್ನು ಯಾವ್ದಾವ್ದು ಗೊತ್ತಿರ್ಲಿ ಅಂದ್ರೆ ನೋಡಿ ಆರ್ ಇಸ್ ಈಕ್ವಲ್ ಟು L1, L2 where L1 is parallel to L2 is an equivalence relation ಅಂತ ಹೇಳ್ತೀವಿ. ನೋಡಿ ಇದನ್ನು ಇಂಪಾರ್ಟೆಂಟ್. ನೋಡಿ ಯಾವ್ದಾವ್ದು ಈಕ್ವಲೆನ್ಸ್ ರಿಲೇಷನ್ ಆಗುತ್ತೆ, ಯಾವ್ದಾವ್ದು ಆಗಲ್ಲ. ಹೌದಾ? ಇದನ್ನು ಎಷ್ಟೊಂದು ಸಲ ಕೇಳಿದಾರೆ. ಪ್ಯಾರಲಲ್ ಲೈನ್ಸ್ ಯಾವಾಗಲೂ ಈಕ್ವಲೆನ್ಸ್ ರಿಲೇಷನ್ ಆಗುತ್ತೆ. ಇದನ್ನ ನಾವು PU ಅಲ್ಲಿ ಪ್ರೂವ್ ಮಾಡಿರ್ತೀವಿ. ಹೌದಾ? L1 is parallel to itself, therefore it is reflexive. If L1 is parallel to L2, then L2 is parallel to L1, therefore it is symmetric. L1 is parallel to L2 and L2 is parallel to L3 ಆಗಿತ್ತು ಅಂದ್ರೆ that implies L1 is parallel to L3, therefore it is ಟ್ರಾನ್ಸಿಟಿವ್ ಅಂತ ಹೇಳಿದ್ವಿ. ಹೌದಾ? ಅದಕ್ಕೆ ಪ್ಯಾರಲಲ್ ಇತ್ತು ಅಂದ್ರೆ ಈಕ್ವಲೆನ್ಸ್ ರಿಲೇಷನ್ ಆಗುತ್ತೆ, ಗೊತ್ತಿರಬೇಕು. ನೋಡಿ ಇದೇ ತರ ಫಿಫ್ತ್ ಒನ್, ಪರ್ಪೆಂಡಿಕ್ಯುಲರ್ ಇತ್ತು ಅಂದ್ರೆ L1 is perpendicular to L2 ಇತ್ತು ಅಂದ್ರೆ ಈಸ್ ಓನ್ಲಿ ಸಿಮೆಟ್ರಿಕ್ ಅಂತ ಹೇಳ್ತೀವಿ. ನೋಡಿ ಇದು ಇಂಪಾರ್ಟೆಂಟ್, ನಮಗೆ ಗೊತ್ತಿರ್ಬೇಕಲ್ಲಿ. ಅಂದ್ರೆ ಪರ್ಪೆಂಡಿಕ್ಯುಲರ್ ಇತ್ತು ಅಂದ್ರೆ ಅದು ಯಾವಾಗಲೂ ಏನಾಗಿರುತ್ತೆ ನಮಗೆ ಓನ್ಲಿ ಸಿಮೆಟ್ರಿಕ್. ಹೌದಾ? ನೆಕ್ಸ್ಟ್ ನೋಡಿ ಆರ್ ಇಸ್ ಈಕ್ವಲ್ ಟು ಎ ಕಾಮ ಬಿ ಸಚ್ ದಟ್ ಎ ಇಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಬಿ ಈಸ್. ನೋಡಿ ಆರ್ ಈಕ್ವಲ್ ಟು ಇತ್ತು ಅಂದ್ರೆ ಇದು ರಿಫ್ಲೆಕ್ಸಿವ್ ಅಂಡ್ ಟ್ರಾನ್ಸಿಟಿವ್ ಆಗುತ್ತೆ. ನೋಡಿ ಎ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಬಿ ಇಸ್ ರಿಫ್ಲೆಕ್ಸಿವ್ ಅಂಡ್ ಟ್ರಾನ್ಸಿಟಿವ್. ಎ ಲೆಸ್ ದ್ಯಾನ್ ಬಿ ಇಸ್ ಓನ್ಲಿ ಟ್ರಾನ್ಸಿಟಿವ್. A greater than or equal to B is reflexive and transitive. A greater than B is only transitive. ಇದು ನಾಲ್ಕು ಇಂಪಾರ್ಟೆಂಟ್. ಎಷ್ಟೊಂದು ಸಲ ಡೈರೆಕ್ಟ್ ಆಗಿ ಕೇಳ್ತಾ ಇದ್ದಾರೆ, ಅದಕ್ಕೆ ಗೊತ್ತಿರ್ಬೇಕು ನಮಗೆ. A less than or equal to B is ರಿಫ್ಲೆಕ್ಸಿವ್ ಅಂಡ್ ಟ್ರಾನ್ಸಿಟಿವ್ ಆಗುತ್ತೆ. ನೋಡಿ ಇದನ್ನು ನಾವು PU ಮಾಡ್ಕೋಬೇಕಾದ್ರೆ ಹೇಳಿರ್ತೀವಿ, ಜಸ್ಟ್ ಅದನ್ನ ರಿಪೀಟ್ ಮಾಡ್ತಾ ಇದೀವಿ ಅಷ್ಟೇ. R is equal to A, B such that A is ಲೆಸ್ ದ್ಯಾನ್ ಬಿ ತಗೊಂಡ್ಬಿಡ್ತೀನಿ ಫಸ್ಟಿಗೆ. ಎ ಈಸ್ ಲೆಸ್ ದ್ಯಾನ್ ಬಿ ಇತ್ತು ಅಂದ್ರೆ ಈಸ್ ಓನ್ಲಿ ಟ್ರಾನ್ಸಿಟಿವ್. ಹೌದಾ? ನೆಕ್ಸ್ಟ್ ನೋಡಿ ಏಡ್ತ್ ಒನ್, ಆರ್ ಇಸ್ ಈಕ್ವಲ್ ಟು ಎ ಕಮ ಬಿ ಸಚ್ ದಟ್ ಎ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಬಿ ಈಸ್ ರಿಫ್ಲೆಕ್ಸಿವ್ ಅಂಡ್ ಟ್ರಾನ್ಸಿಟಿವ್. ನೈನ್ತ್ ಒನ್, R is equal to A, B such that A is greater than B ಇತ್ತು ಅಂದ್ರೆ is only transitive. ಹೌದಾ? ನೋಡಿ ಇಷ್ಟು ಪಾಯಿಂಟ್ಸ್ ಕರೆಕ್ಟ್ ಆಗಿ ಗೊತ್ತಿರ್ಬೇಕು ನಮಗೆ ಇಲ್ಲಿ. ನೋಡಿ ಲೆಸ್ ದೆನ್ ಆರ್ ಈಕ್ವಲ್ ಟು ಲೆಸ್ ದ್ಯಾನ್, ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಗ್ರೇಟರ್ ದೆನ್. ಹೌದಾ? ಇದನ್ನೆಲ್ಲ ಎಷ್ಟೊಂದು ಸಲ ಕೇಳಿದಾರೆ, ಅದಕ್ಕೆ ನಮಗೆ ಪರ್ಫೆಕ್ಟ್ ಆಗಿ ಗೊತ್ತಿತ್ತು ಅಂದ್ರೆ ಇದನ್ನ ಈಸಿಯಾಗಿ ಬರ್ಕೋಬಹುದು. ಗೊತ್ತಾಯ್ತಲ್ಲ ಇಲ್ಲಿ? ನೆಕ್ಸ್ಟ್ ನೋಡಿ ಪ್ಯಾರಲಲ್ ಮತ್ತೆ ಪರ್ಪೆಂಡಿಕ್ಯುಲರ್ ಇಂಪಾರ್ಟೆಂಟ್. ಪ್ಯಾರಲಲ್ ಇತ್ತು ಅಂದ್ರೆ ಈಕ್ವಲೆನ್ಸ್ ರಿಲೇಷನ್ ಆಗುತ್ತೆ, ಪರ್ಪೆಂಡಿಕ್ಯುಲರ್ ಇತ್ತು ಅಂದ್ರೆ ಓನ್ಲಿ ಸಿಮೆಟ್ರಿಕ್ ಅಂತಾನು ಹೇಳಿದ್ವಿ. ಹೌದಾ? ಅಂದ್ರೆ ಆರ್ ಇಸ್ ಈಕ್ವಲ್ ಟು ಎ ಕಾಮ ಬಿ ಸಚ್ ದಟ್ ಎನ್ ಡಿವೈಡ್ಸ್ ಎ ಮೈನಸ್ ಬಿ. ಹೌದಾ? ಆನ್ ನ್ಯಾಚುರಲ್ ನಂಬರ್ ಈಸ್ ಆನ್ ಈಕ್ವಲೆನ್ಸ್ ರಿಲೇಷನ್ ಆಗುತ್ತೆ. ನೋಡಿ ಇದನ್ನು ನಾವು ಪ್ರೂವ್ ಮಾಡಿರ್ತೀವಿ. ಅಲ್ಲಿ ಯಾವ ತರ ಪ್ರೂವ್ ಮಾಡಿರ್ತೀವಿ ಅಂದ್ರೆ 2 ಡಿವೈಡ್ಸ್ ಎ ಮೈನಸ್ ಬಿ ಅಥವಾ 5 ಡಿವೈಡ್ಸ್ ಎ ಮೈನಸ್ ಬಿ ಈ ತರ ಇತ್ತು ಅಂದ್ರೆ ಅದು ಈಕ್ವಲೆನ್ಸ್ ರಿಲೇಷನ್ ಆಗಿರುತ್ತೆ ಅಂತ ಪ್ರೂವ್ ಮಾಡಿರ್ತೀವಿ. ಫಸ್ಟ್ 2 ಡಿವೈಡ್ಸ್ 0 ತಗೊಂಡ್ಬಿಟ್ಟು ರಿಫ್ಲೆಕ್ಸಿವ್ ಪ್ರೂವ್ ಮಾಡಿರ್ತೀವಿ. 2 ಡಿವೈಡ್ಸ್ ಪಾಸಿಟಿವ್ ನಂಬರ್ ಆಗಿತ್ತು ಅಂದ್ರೆ ಆಬ್ವಿಯಸ್ಲಿ 2 ಡಿವೈಡ್ಸ್ ನೆಗೆಟಿವ್ ಅನ್ಕೊಂಡ್ಬಿಟ್ಟು ಸಿಮೆಟ್ರಿಕ್ ಪ್ರೂವ್ ಮಾಡಿರ್ತೀವಿ. ನೆಕ್ಸ್ಟ್ 2 ಡಿವೈಡ್ಸ್ ಎ 2 ಡಿವೈಡ್ಸ್ ಬಿ ಇತ್ತು ಅಂದ್ರೆ 2 ಡಿವೈಡ್ಸ್ ಎ ಪ್ಲಸ್ ಬಿ ಈ ಐಡಿಯಾ ಯೂಸ್ ಮಾಡ್ಕೊಂಡ್ಬಿಟ್ಟು ಟ್ರಾನ್ಸಿಟಿವ್ ಪ್ರೂವ್ ಮಾಡಿರ್ತೀವಿ. ಹೌದಾ? ನೋಡಿ ಡೈರೆಕ್ಟ್ ಆಗಿ ಗೊತ್ತಿರ್ಲಿ, ಯಾಕಂದ್ರೆ ಒಂದೊಂದ್ಸಲ 3 ಡಿವೈಡ್ಸ್ ಎ ಮೈನಸ್ ಬಿ ಈಸ್ ಅಂತೇಳಿ 4 ಆಪ್ಷನ್ ಕೊಡ್ಬೋದು. ಅದಕ್ಕೆ ಆತರ ಏನಾದ್ರು ಕೊಟ್ರು ಅಂತ ಹೇಳಿದ್ರೆ ಇಂಪಾರ್ಟೆಂಟ್ ಈಕ್ವಲೆನ್ಸ್ ರಿಲೇಷನ್ ಅಂತ ಗೊತ್ತಿರ್ಬೇಕು. ಇನ್ ಜನರಲ್
n divides a minus b is an ಈಕ್ವಲೆನ್ಸ್ ರಿಲೇಷನ್ ಅಂತ ಹೇಳ್ತೀವಿ. ಹೌದಾ? ನೋಡಿ ಇಷ್ಟು ಪಾಯಿಂಟ್ಸ್ ಇಂಪಾರ್ಟೆಂಟ್ ನಮಗೆ. ನೋಡಿ ಇಷ್ಟು ಪಾಯಿಂಟ್ಸ್ ಇಂಪಾರ್ಟೆಂಟ್ ನಮಗೆ ಗೊತ್ತಿರಬೇಕು. ಫಸ್ಟ್ ಒನ್, ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎ ಕ್ರಾಸ್ ಬಿ ಇಸ್ ಈಕ್ವಲ್ ಟು ಎಂ ಇಂಟು ಎನ್. ಹೌದಾ? ಅಂದ್ರೆ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ದ ಕ್ರಾಸ್ ಪ್ರಾಡಕ್ಟ್ ಆಫ್ ಟೂ ಸೆಟ್ಸ್ ಗೊತ್ತಿರಬೇಕು. If n of a is equal to m and n of b is equal to n, then the number of possible relations ಗೊತ್ತಿರಬೇಕು. Number of possible relations ಯಾವಾಗಲೂ 2 power m into n ಆಗುತ್ತೆ. If n of a is equal to n ಆಗಿತ್ತು ಅಂದ್ರೆ then number of reflexive relation ಗೊತ್ತಿರಲಿ 2 power n square minus n. Number of symmetric relation 2 power n into n minus 1 by 2. ಹೌದಾ? ನೆಕ್ಸ್ಟ್ ಪ್ಯಾರಲಲ್ ಇತ್ತು ಅಂದ್ರೆ ಈಕ್ವಲೆನ್ಸ್ ರಿಲೇಷನ್, ಪರ್ಪೆಂಡಿಕ್ಯುಲರ್ ಇತ್ತು ಅಂದ್ರೆ ಓನ್ಲಿ ಸಿಮೆಟ್ರಿಕ್, ಲೆಸ್ ದನ್ ಆರ್ ಈಕ್ವಲ್ ಟು ಇತ್ತು ಅಂದ್ರೆ ರಿಫ್ಲೆಕ್ಸಿವ್ ಅಂಡ್ ಟ್ರಾನ್ಸಿಟಿವ್, ಲೆಸ್ ದ್ಯಾನ್ ಇತ್ತು ಅಂದ್ರೆ ಓನ್ಲಿ ಟ್ರಾನ್ಸಿಟಿವ್, ಗ್ರೇಟರ್ ದನ್ ಆರ್ ಈಕ್ವಲ್ ಟು ಬಿ ಇತ್ತು ಅಂದ್ರೆ ರಿಫ್ಲೆಕ್ಸಿವ್ ಅಂಡ್ ಟ್ರಾನ್ಸಿಟಿವ್, ಗ್ರೇಟರ್ ದನ್ ಇತ್ತು ಅಂದ್ರೆ ಓನ್ಲಿ ಟ್ರಾನ್ಸಿಟಿವ್, ಎನ್ ಡಿವೈಡ್ಸ್ ಎ ಮೈನಸ್ ಬಿ ಇತ್ತು ಅಂದ್ರೆ ಇಸ್ ಅನ್ ಈಕ್ವಲೆನ್ಸ್ ರಿಲೇಷನ್. ಹೌದಾ? ನೋಡಿ ಇಷ್ಟು ಕರೆಕ್ಟ್ ಆಗಿ ಗೊತ್ತಿರ್ಬೇಕು ನಮಗೆ. ಒಟ್ಟು ರಿಲೇಷನ್ಸ್ ಇನ್ ಇಷ್ಟು ಐಡಿಯಾ ಗೊತ್ತಿರಲಿ. ನೆಕ್ಸ್ಟ್ ನೋಡಿ ಫಂಕ್ಷನ್ಸ್. ನೆಕ್ಸ್ಟ್ ನೋಡಿ ಫಂಕ್ಷನ್ಸ್ ನ ಡಿಫೈನ್ ಮಾಡಿರ್ತೀವಿ ನಾವು. ಹೌದಾ? ಫಂಕ್ಷನ್ಸ್ ಒಳಗೆ ಫಂಕ್ಷನ್ ಫ್ರಮ್ ಎ ಟು ಬಿ ನ is said to be a function. F from a to b is said to be a function if every element of a is associated with unique element of b ಅಂತ ಹೇಳ್ತೀವಿ. ಹೌದಾ? ಫಸ್ಟ್ ಡೆಫಿನೇಷನ್ ಯಾವ ತರ ಹೇಳಿರ್ತೀವಿ ನಾವು? ಡೆಫಿನೇಷನ್ f from a to b is said to be a function. ಹೌದಾ? if every element of A is associated with unique element of B ಅಂತ ಹೇಳ್ತೀವಿ ಅಷ್ಟೇ. ಹೌದಾ? ಇದಂತೂ ಗೊತ್ತಿದೆ ನಮಗೆ ಡೆಫಿನೇಷನ್. ನೆಕ್ಸ್ಟ್ ನೋಡಿ ಇಲ್ಲೂ ಇಂಪಾರ್ಟೆಂಟ್ ಏನೇನು ಗೊತ್ತಿರಬೇಕು ಅಂತ ಹೇಳಿದ್ರೆ ಡೊಮೈನು, ಕೋಡೊಮೈನು, ರೇಂಜ್ ಮತ್ತೆ ಪ್ರೀ ಇಮೇಜು, ಇಮೇಜ್ ಇಷ್ಟು ನಮಗೆ ಕರೆಕ್ಟ್ ಆಗಿ ಗೊತ್ತಿರಬೇಕು. ಹೌದಾ? ನೋಡಿ ಅಲ್ಲಿ ಏನ್ ಹೇಳ್ತೀವಿ ಅಂದ್ರೆ ಇಫ್ ಎಫ್ ಫ್ರಮ್ ಎ ಟು ಬಿ ಇಸ್ ಅ ಫಂಕ್ಷನ್ ಅಂತ ಹೇಳಿದ್ವಿ ಅಂದ್ರೆ ದೆನ್ ಎಗೆ ಏನಂತ ಹೇಳ್ತೀವಿ ನಾವು? ಡೊಮೈನ್ ಆಫ್ ಎಫ್ ಅಂತ ಹೇಳ್ತೀವಿ. ಬಿ ನ ಕೋಡೊಮೈನ್ ಆಫ್ ಫಂಕ್ಷನ್ ಅಂತ ಹೇಳಿದ್ವಿ. ಹೌದಾ? ನೆಕ್ಸ್ಟ್ ನೋಡಿ ಇಫ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ವೈ ಆಗಿತ್ತು ಅಂದ್ರೆ ದೆನ್ ವೈ ಇಸ್ ಕಾಲ್ಡ್ ಇಮೇಜ್ ಆಫ್ ಎಕ್ಸ್ ಅಂತ ಹೇಳಿದ್ವಿ ಅಂಡ್ ಎಕ್ಸ್ ಈಸ್ ಕಾಲ್ಡ್ ಪ್ರೀ ಇಮೇಜ್ ಆಫ್ ವೈ ಅಂತ ಹೇಳಿದ್ವಿ. ಹೌದಾ? ನೋಡಿ ಎರಡು ಇಂಪಾರ್ಟೆಂಟ್. ವೈ ಇಸ್ ಕಾಲ್ಡ್ ಇಮೇಜ್ ಆಫ್ ಎಕ್ಸ್ ಅಂಡ್ ಎಕ್ಸ್ ಇಸ್ ಕಾಲ್ಡ್ ಪ್ರೀ ಇಮೇಜ್ ಆಫ್ ವೈ ಅಂತ ಹೇಳಿದ್ವಿ. ಹೌದಾ? ನೆಕ್ಸ್ಟ್ ನೋಡಿ ಫೋರ್ತ್ ಒನ್, ಸೆಟ್ ಆಫ್ ಇಮೇಜಸ್ ಗೆ ಇಸ್ ಕಾಲ್ಡ್ ರೇಂಜ್ ಆಫ್ ಫಂಕ್ಷನ್ ಅಂತ ಹೇಳಿದ್ವಿ ಅಷ್ಟೇ. ಹೌದಾ? ರೇಂಜ್ ಆಫ್ ಫಂಕ್ಷನ್ ಅಂದ್ರೆ ಸೆಟ್ ಆಫ್ ಇಮೇಜಸ್. ಹೌದಾ? ನೋಡಿ ಇಷ್ಟು ಮಾಡ್ಕೊಂಡಿರ್ತೀವಿ. ನೆಕ್ಸ್ಟ್ ನೋಡಿ ಯಾವಾಗಲೂ ಇದು ಗೊತ್ತಿರಬೇಕು. ಫಿಫ್ತ್ ಒನ್, ಇಫ್ ಎಫ್ ಫ್ರಮ್ ಎ ಟು ಬಿ ಇಸ್ ಅ ಫಂಕ್ಷನ್ ಅಂತ ಹೇಳಿದ್ವಿ ಅಂದ್ರೆ ದೆನ್ ನಂಬರ್ ಆಫ್ ಪಾಸಿಬಲ್ ಫಂಕ್ಷನ್ ಈಸ್ ಗಿವನ್ ಬೈ, ನಂಬರ್ ಆಫ್ ಪಾಸಿಬಲ್ ಫಂಕ್ಷನ್ ಯಾವಾಗ್ಲೂ ಏನಾಗಿರುತ್ತೆ ಅಂದ್ರೆ ಕೋ ಡೊಮೈನ್ ಪವರ್ ಡೊಮೈನ್ ಆಗಿರುತ್ತೆ. ಗೊತ್ತಿರ್ಬೇಕು ನಮಗೆ. ಎನ್ ಆಫ್ ಬಿ ಹೋಲ್ ಪವರ್ ಎನ್ ಆಫ್ ಎ ಆಗುತ್ತೆ. ಅಂದ್ರೆ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಕೋ ಡೊಮೈನ್ ಪವರ್
ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಡೊಮೈನ್ ಅಂತ ಹೇಳ್ತೀವಿ. ನೋಡಿ, ನಂಬರ್ ಆಫ್ ರಿಲೇಷನ್ಸ್, ನಂಬರ್ ಆಫ್ ರಿಫ್ಲೆಕ್ಸಿವ್ ರಿಲೇಷನ್ಸ್, ನಂಬರ್ ಆಫ್ ಸಿಮ್ಯಾಟ್ರಿಕ್ ರಿಲೇಷನ್, ನಂಬರ್ ಆಫ್ ಫಂಕ್ಷನ್ಸ್ ಫ್ರಮ್ ಎ ಟು ಬಿ. ಹೌದಾ, ಇದೆಲ್ಲ ನಮಗೆ ಕರೆಕ್ಟ್ ಆಗಿ ಗೊತ್ತಿರ್ಬೇಕು. ಇಲ್ಲಿ ಇದೆಲ್ಲ ಎಷ್ಟೊಂದ್ ಸಲ ಕೇಳ್ತಾ ಇದ್ದಾರೆ, ಡೈರೆಕ್ಟ್ ಫಾರ್ಮುಲಾ ಯೂಸ್ ಮಾಡುವಂಥದ್ದು. ಹೌದಾ, ಇದು ನೋಡಿ ಇಷ್ಟು ಇಂಪಾರ್ಟೆಂಟ್ ಇದೆ. ಹೌದಾ, ನೆಕ್ಸ್ಟ್ ನೋಡಿ, ಇದಾದ್ಮೇಲೆ ಟೈಪ್ಸ್ ಆಫ್ ಫಂಕ್ಷನ್ ಮಾಡ್ಕೊಂಡಿರ್ತೀವಿ. ಹೌದಾ, ನೋಡಿ ಅಲ್ಲಿ ಡಿಫೈನ್ ಮಾಡಿರ್ತೀವಿ ನಾವು, ಒನ್ ಆನ್ ಟು, ಬೈಜೆಕ್ಟಿವ್, ಮತ್ತೆ ಇನ್ ಟು ಮೆನಿ ಒನ್. ಇದು ಐದನ್ನು ಡಿಫೈನ್ ಮಾಡಿರ್ತೀವಿ ನಾವು. ಜಸ್ಟ್ ಐಡಿಯಾ ಗೊತ್ತಿರಲಿ ನಮಗೆ. ಡಿಫರೆಂಟ್ ಟೈಪ್ಸ್ ಆಫ್ ಫಂಕ್ಷನ್, ಡಿಫರೆಂಟ್ ಟೈಪ್ಸ್ ಆಫ್ ಫಂಕ್ಷನ್ ನೋಡ್ಕೊಳ್ಳಿ. ಇದನ್ನ ಆಲ್ರೆಡಿ ನಾವು ಪಿ ಯು ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ಕೊಂಡಿರ್ತೀವಿ. ಅದ್ರಲ್ಲಿ ಫಸ್ಟ್ ಒನ್ ನೋಡಿ, ನೋಡಿ ಆನ್ ಟು ಫಂಕ್ಷನ್. ಹೌದಾ, ನೋಡಿ ಆನ್ ಟು ಫಂಕ್ಷನ್ ಅಂತ ಹೇಳಿದ್ರೆ ಏನ್ ಡಿಫೈನ್ ಮಾಡ್ಕೊಂಡಿರ್ತೀವಿ ಅಂದ್ರೆ, ಎ ಫಂಕ್ಷನ್ ಇಸ್ ಸೆಟ್ ಟು ಬಿ ಆನ್ ಟು ಫಂಕ್ಷನ್ ಇಫ್ ರೇಂಜ್ ಇಸ್ ಈಕ್ವಲ್ ಟು ಕೋಡೊಮೈನ್ ಆಫ್ ದ ಫಂಕ್ಷನ್ ಅಂತ ಹೇಳ್ತೀವಿ. ಹೌದಾ, ಒಂದು ರೇಂಜ್ ಇಸ್ ಈಕ್ವಲ್ ಟು ಕೋಡೊಮೈನ್ ಆಗಿರ್ಬೇಕು. ಹೌದಾ, ರೇಂಜ್ ಇಸ್ ಈಕ್ವಲ್ ಟು ಕೋಡೊಮೈನ್ ಆಗಿತ್ತು ಅಂದ್ರೆ ಫಂಕ್ಷನ್ ಇಸ್ ಆನ್ ಟು ಅಂತ ಹೇಳಿದ್ವಿ. ಅಥವಾ ಇನ್ನೊಂದು ಟೈಪ್ ಏನಂತ ಹೇಳಿರ್ತೀವಿ ಅಂದ್ರೆ, ಎವ್ರಿ ಎಲಿಮೆಂಟ್ ಆಫ್ ಕೋಡೊಮೈನ್ ಹ್ಯಾವ್ ಪ್ರೀ ಇಮೇಜಸ್ ಅಂತ ಹೇಳಿರ್ತೀವಿ. ಹೌದಾ, ಅಂದ್ರೆ ಎವ್ರಿ ಎಲಿಮೆಂಟ್ ಆಫ್ ಕೋಡೊಮೈನ್ ಹ್ಯಾವ್ ಪ್ರೀ ಇಮೇಜಸ್. ಈ ತರ ಇದನ್ನು ಫಂಕ್ಷನ್ ಈಸ್ ಆನ್ ಟು ಅಂತ ಹೇಳ್ತೀವಿ. ನೋಡಿ, ಎರಡರಲ್ಲೂ ಮೀನಿಂಗ್ ಇಷ್ಟೇ. ಕೋಡೊಮೈನ್ ಅಲ್ಲಿ ಒಂದು ಎಲಿಮೆಂಟ್ ಉಳಿಬಾರ್ದು. ಹೌದಾ, ಕೋಡೊಮೈನ್ ಅಲ್ಲಿ ಒಂದು ಎಲಿಮೆಂಟ್ ಉಳಿಲಿಲ್ಲ ಅಂತ ಹೇಳಿದ್ರೆ ಅದೇನಾಗಿರುತ್ತೆ ನಮಗೆ ಅಲ್ಲಿ ಆನ್ ಟು ಫಂಕ್ಷನ್ ಅಂತ ಹೇಳ್ತೀವಿ. ಹೌದಾ, ಇದೇ ಆನ್ ಟು ಫಂಕ್ಷನ್ ಗೆ ಇನ್ನೊಂದು ಏನಂತ ಹೇಳ್ತಿದ್ವಿ ಅಂದ್ರೆ ಸರ್ಜೆಕ್ಟಿವ್ ಅಂತಾನು ಹೇಳ್ತಿದ್ವಿ. ಹೌದಾ, ಗೊತ್ತಿರಬೇಕು. ಆನ್ ಟು ಅಂದ್ರೂ ಒಂದೇ, ಸರ್ಜೆಕ್ಟಿವ್ ಅಂದ್ರೂ ಒಂದೇ. ಹೌದಾ, ನೋಡಿ ಎರಡು ಇಂಪಾರ್ಟೆಂಟ್ ನಮಗೆ. ನೆಕ್ಸ್ಟ್ ನೋಡಿ, ಸೆಕೆಂಡ್ ಒನ್ ಇಂಟು ಫಂಕ್ಷನ್. ನೋಡಿ, ಇದನ್ನು ನಾವು ಅಲ್ಲಿ ಪಿ ಯು ಅಲ್ಲಿ ಹೇಳಿರ್ತೀವಿ, ಆದ್ರೆ ಸಿಲೆಬಸ್ ಅಲ್ಲಿ ಇಲ್ಲ ಅಂತಾನು ಅಲ್ಲಿ ಹೇಳಿದ್ದೆ. ಅದಕ್ಕೆ ಕಾಂಪಿಟೇಟಿವ್ ಕೇಳ್ಬೋದು. ಇಂಟು ಫಂಕ್ಷನ್ ಅಂತ ಹೇಳಿದ್ರೆ a function which is not on to ಅಂತ ಹೇಳ್ತೀವಿ ಅಷ್ಟೇ. ಹೌದಾ, ಈಸಿ ಇದೆ. ಆನ್ ಟು ಆಗ್ಲಿಲ್ಲ ಅಂದ್ರೆ ಆಬ್ವಿಯಸ್ಲಿ ಅದೇನಾಗಿರ್ಬೇಕು ನಮಗೆ ಇಂಟು ಫಂಕ್ಷನ್ ಆಗಿರುತ್ತೆ. ಅಂದ್ರೆ ಇಂಟು ಫಂಕ್ಷನ್ ಅಂದ್ರೆ ಕೋಡೊಮೈನ್ ಅಲ್ಲಿ ಎಲಿಮೆಂಟ್ಸ್ ಉಳಿಬೇಕು. ಹೌದಾ, ಅಂದ್ರೆ ಇಲ್ಲಿ ನೋಡಿ, ಇಲ್ಲಿ ಕೋಡೊಮೈನ್ ಅಲ್ಲಿ ಡಿ ಉಳ್ಕೊಂಡ್ಬಿಟ್ಟಿದೆ ತಾನೆ. ಹೌದಾ, ಅದಕ್ಕೆ ಫಂಕ್ಷನ್ ಈಸ್ ಇಂಟು ಅಂತ ಹೇಳ್ತೀವಿ. ಒಂದ್ ಎಲಿಮೆಂಟ್ ಆದ್ರೂ ಉಳಿತು ಅಂದ್ರೆ ಇಂಟು ಫಂಕ್ಷನ್ ಆಗುತ್ತೆ. ಅದಕ್ಕೆ ಎ ಫಂಕ್ಷನ್ ವಿಚ್ ಇಸ್ ನಾಟ್ ಆನ್ ಟು ಇಸ್ ಕಾಲ್ಡ್ ಇಂಟು ಫಂಕ್ಷನ್ ಅಂತ ಹೇಳ್ಬೋದು. ಆರ್ ರೇಂಜ್ ನಾಟ್ ಈಕ್ವಲ್ ಟು ಕೋಡೊಮೈನ್ ಅಂತಾನು ಹೇಳ್ಬೋದು. ರೇಂಜ್ ನಾಟ್ ಈಕ್ವಲ್ ಟು ಕೋಡೊಮೈನ್ ಆಯ್ತು ಅಂದ್ರೆ ಆಬ್ವಿಯಸ್ಲಿ ಆನ್ ಟು ಆಗಲ್ಲ. ಆನ್ ಟು ಆಗಲ್ಲ ಅಂದ್ರೆ ಅದೇನಾಗಿರುತ್ತೆ ನಮಗೆ ಇಂಟು ಫಂಕ್ಷನ್ ಆಗುತ್ತೆ. ಆರ್ some elements of codomain does not have pre-image ಅಂತಾನು ಹೇಳ್ಬೋದು. ಹೌದಾ, ಅಂದ್ರೆ ಯಾವ್ದಾದ್ರು ಒಂದು ಎಲಿಮೆಂಟ್ ಉಳಿಯುತ್ತೆ ಅಂತ ಹೇಳಿ. ಇಲ್ಲಿ ನೋಡಿ, ಇಲ್ಲಿ ಬರ್ಕೊಂಡಿರೋದಲ್ಲಿ ಇದಕ್ಕೆ ಡಿ ಗೆ ಯಾವ್ದು ಪ್ರೀ ಇಮೇಜ್ ಇಲ್ಲ ಅಲ್ಲಿ. ದೇರ್ಫೋರ್ ಫಂಕ್ಷನ್ ಈಸ್ ನಾಟ್ ಆನ್ ಟು. ಆನ್ ಟು ಆಗಲ್ಲ ಅಂದ್ರೆ ಅದು ಆಬ್ವಿಯಸ್ಲಿ ಏನಾಗಿರುತ್ತೆ ಅಂದ್ರೆ ಫಂಕ್ಷನ್ ಈಸ್ ಇನ್ ಟು ಅಂತ ಹೇಳ್ತೀವಿ ಅಷ್ಟೇ. ಹೌದಾ, ಅದಕ್ಕೆ ನೋಡಿ ಇದನ್ನೇ ಇಂಪಾರ್ಟೆಂಟ್ ನಮಗೆ, ಜಸ್ಟ್ ಐಡಿಯಾ ಗೊತ್ತಿರಲಿ. ನೆಕ್ಸ್ಟ್ ನೋಡಿ, ಒನ್ ಫಂಕ್ಷನ್. ನೋಡಿ, ಇಲ್ಲಿ ಏನಂತ ಹೇಳ್ತೀವಿ ಅಂದ್ರೆ ಒನ್ ಫಂಕ್ಷನ್ ಅಂತ ಹೇಳಿದ್ರೆ ಡಿಫರೆಂಟ್ ಎಲಿಮೆಂಟ್ಸ್ ಆಫ್ ಡೊಮೈನ್ ಹ್ಯಾವ್ ಡಿಫರೆಂಟ್ ಇಮೇಜಸ್. ಹೌದಾ, ಎಷ್ಟೊಂದು ಟೈಪ್ ಹೇಳಿದೀವಿ ಇಲ್ಲೂ. ಡಿಫರೆಂಟ್ ಎಲಿಮೆಂಟ್ಸ್ ಆಫ್ ಡೊಮೈನ್ ಹ್ಯಾವ್ ಡಿಫರೆಂಟ್ ಇಮೇಜಸ್. ಹೌದಾ,
ನೋಡಿ ಹಿಂಗಂದ್ರೆ ದಟ್ ಇಂಪ್ಲೈಸ್ ಇಲ್ಲಿ ಏನಂತ ಹೇಳ್ತಿದ್ವಿ ಅಂದ್ರೆ ಎಫ್ ಆಫ್ ಎಕ್ಸ್ ಒನ್ ಇಸ್ ನಾಟ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಟು ಇತ್ತು ಅಂದ್ರೆ ದಟ್ ಇಂಪ್ಲೈಸ್ ಎಕ್ಸ್ ಒನ್ ನಾಟ್ ಈಕ್ವಲ್ ಟು ಎಕ್ಸ್ ಟು. ಹೌದಾ? ಅದಕ್ಕೆ ಡಿಫ್ರೆಂಟ್ ಎಲಿಮೆಂಟ್ಸ್ ಆಫ್ ಡೊಮೈನ್ ಹ್ಯಾವ್ ಡಿಫ್ರೆಂಟ್ ಇಮೇಜಸ್ ಅಂತ ಹೇಳ್ಬೋದು ಇದು. ಹೌದಾ? ಇಷ್ಟು ಅದೇ ತರ ನೋಡಿ ಸೆಕೆಂಡ್ ಒನ್, ಸೇಮ್ ಎಲಿಮೆಂಟ್ಸ್ ಹ್ಯಾವ್ ಸೇಮ್ ಇಮೇಜಸ್. ಅಂದ್ರೆ ದಟ್ ಈಸ್ ಇದನ್ನ ಏನಂತ ಹೇಳ್ತೀವಿ ಅಂದ್ರೆ ಎಫ್ ಆಫ್ ಎಕ್ಸ್ ಒನ್ ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಟು ಇತ್ತು ಅಂದ್ರೆ ದಟ್ ಇಂಪ್ಲೈಸ್ ಎಕ್ಸ್ ಒನ್ ಇಸ್ ಈಕ್ವಲ್ ಟು ಎಕ್ಸ್ ಟು. ಹೌದಾ? ಎರಡು ಟೈಪು ಮಾಡ್ಕೋಬಹುದು. ಅದಕ್ಕೆ ಐಡಿಯಾ ಗೊತ್ತಿಲ್ಲ ಅಷ್ಟೇ. ನೋಡಿ ಇವೆರಡನ್ನೇ ಯೂಸ್ ಮಾಡ್ಕೊಂಡ್ಬಿಟ್ಟು ಒನ್ ಒನ್ ಆಗತ್ತಾ ಅಂತ ಚೆಕ್ ಮಾಡ್ತಾ ಇದ್ವಿ. ಹೌದಾ? ನೋಡಿ ಇನ್ನೊಂದು ಐಡಿಯಾನು ಗೊತ್ತಿರ್ಲಿ, ಇದನ್ನ ಆಕ್ಚುಲಿ ನಾವು ಪಿ ಯು ಅಲ್ಲಿ ಯೂಸ್ ಮಾಡಿಲ್ಲ, ಒಂದೊಂದ್ ಕಡೆ ಯೂಸ್ ಮಾಡ್ಕೊಂತೀವಿ. ಯಾವುದು ಅಂದ್ರೆ ಎಫ್ ಆಫ್ ಎಕ್ಸ್ ಈಸ್ said to be 1 1 if f dash of x is greater than 0 or f dash of x is less than 0. ನೋಡಿ ಇಲ್ಲಿ ಡಿಫರೆನ್ಶಿಯೇಟ್ ಮಾಡಿದಾಗ ಒಂದು ವ್ಯಾಲ್ಯೂ ಬರುತ್ತಲ್ಲ, ಆ ವ್ಯಾಲ್ಯೂ ಗ್ರೇಟರ್ ದನ್ 0 ಇರಬೇಕು, ಇಲ್ಲ ಅಂದ್ರೆ ಲೆಸ್ ದನ್ 0 ಇರಬೇಕು. ಯಾವ್ದಾದ್ರು ಒಂದ್ ಆಗಬೇಕು. ಅಂದ್ರೆ ಕಂಪ್ಲೀಟ್ ಪಾಸಿಟಿವ್ ಬರಬೇಕು, ಇಲ್ಲ ಕಂಪ್ಲೀಟ್ ನೆಗೆಟಿವ್ ಬರಬೇಕು. ಆ ತರ ಬಂತು ಅಂದ್ರೆ ಡೈರೆಕ್ಟ್ ಆಗಿ ಫಂಕ್ಷನ್ ಈಸ್ 1 1 ಅಂತ ಹೇಳ್ಬೋದು. ಆಯ್ತಲ್ಲ ಇಲ್ಲಿ? ಹಾಗೆ ಇದನ್ನು ಇಂಪಾರ್ಟೆಂಟ್ ನಮಗೆ ಗೊತ್ತಿರಬೇಕು. ನೋಡಿ ಫಾರ್ ಎಕ್ಸಾಂಪಲ್ ಫಸ್ಟ್ ಪಿ ಯು ಸಿ ಡಿಫರೆನ್ಷಿಯೇಷನ್ ಯೂಸ್ ಮಾಡ್ಕೋಬಹುದು. ನೋಡಿ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಇತ್ತು ಅನ್ಕೊಳ್ಳಿ, ದಟ್ ಇಂಪ್ಲೈಸ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಏನಾಗುತ್ತೆ, ಡಿಫರೆನ್ಶಿಯೇಷನ್ ಮಾಡ್ಕೊಂತೀನಿ. ಎಕ್ಸ್ ಕ್ಯೂಬ್ ಇನ್ ಡಿಫರೆನ್ಷಿಯನ್ 3x ಸ್ಕ್ವಯರ್. ನೋಡಿ ಸ್ಕ್ವಯರ್ ಅಂತಿದೆ ತಾನೆ, ಸ್ಕ್ವಯರ್ ಅಂತಿದೆ ಅಂದ್ರೆ ಇದು ಯಾವಾಗ್ಲೂ ಪಾಸಿಟಿವ್ ಇರುತ್ತಾನೆ, ಹಾಗೆ ಇದು ಯಾವಾಗ್ಲೂ ಪಾಸಿಟಿವ್ ಇರುತ್ತೆ. ದೇರ್ಫೋರ್ ಎಫ್ ಆಫ್ ಎಕ್ಸ್ ಈಸ್ 1 1 ಅಂತ ಹೇಳ್ಬೋದು. ಆದ್ರೆ ನೋಡಿ ಈ ಮೆಥಡ್ ನ ನಾವು ಪಿ ಯು ಸಿ ಅಲ್ಲಿ ಯೂಸ್ ಮಾಡೋಗಿಲ್ಲ. ಬಟ್ ಪಿ ಯು ಅಲ್ಲಿ ನಾವು ಯಾವಾಗ್ಲೂ ಎಫ್ ಆಫ್ ಎಕ್ಸ್ ಒನ್ ಇಸ್ ಈಕ್ವಲ್ ಎಫ್ ಆಫ್ ಎಕ್ಸ್ ಟು ತಗೊಂಡು ಲಾಸ್ಟಿಗೆ ಎಕ್ಸ್ ಒನ್ ಇಸ್ ಈಕ್ವಲ್ ಎಕ್ಸ್ ಟು ಇದೇ ಐಡಿಯಾನೇ ಯೂಸ್ ಮಾಡ್ಕೋಬೇಕು. ಡಿಫರೆನ್ಶಿಯೇಷನ್ ಐಡಿಯಾನ ನಾವು ಬೇಕಾದ್ರೆ ಕಾಂಪಿಟೇಟಿವ್ ಅಲ್ಲಿ ಯೂಸ್ ಮಾಡ್ಬೋದು ಅಷ್ಟೇ. ಡಿಫರೆನ್ಶಿಯೇಟ್ ಮಾಡಿದಾಗ ಗ್ರೇಟರ್ ದ್ಯಾನ್ 0 ಬಂತು ಅಂದ್ರೆ ಫಂಕ್ಷನ್ ಈಸ್ 1 1 ಅಂತ ಹೇಳ್ತೀವಿ. ಆಯ್ತಲ್ಲ? ಅದು ನೋಡಿ 1 1 ಗೆ ಒಂದು ಎಕ್ಸ್ಟ್ರಾ ಐಡಿಯಾ ಹೇಳಿದ್ವಿ, ಇದು ಜಸ್ಟ್ ಗೊತ್ತಿರ್ಲಿ ಇದು. ಹೌದಾ? ನೆಕ್ಸ್ಟ್ ನೋಡಿ ಫೋರ್ತ್ ಒನ್, ಮೆನಿ ಒನ್ ಫಂಕ್ಷನ್. ನೋಡಿ ಮೆನಿ ಒನ್ ಫಂಕ್ಷನ್ ಅಂದ್ರೆ ಇಫ್ ಫಂಕ್ಷನ್ ಈಸ್ ನಾಟ್ 1 1 ಆಗಿತ್ತು ಅಂದ್ರೆ ದೆನ್ ಎಫ್ ಆಫ್ ಎಕ್ಸ್ ಈಸ್ ಮೆನಿ ಒನ್ ಫಂಕ್ಷನ್ ಅಂತ ಹೇಳ್ತೀವಿ. ಸಿಮಿಲರ್ಲಿ ಆನ್ ಟು ಆಗ್ಲಿಲ್ಲ ಅಂದ್ರೆ ಇನ್ ಟು ಅಂತ ಹೇಳಿದ್ವಲ್ಲ, ಅದೇ ತರ 1 1 ಆಗ್ಲಿಲ್ಲ ಅಂದ್ರೆ ಮೆನಿ ಒನ್ ಅಂತ ಹೇಳ್ತೀವಿ. ಇದನ್ನು ಗೊತ್ತಿರ್ಬೇಕು ನಮಗೆ. ನೆಕ್ಸ್ಟ್ ನೋಡಿ ಲಾಸ್ಟ್ ಒನ್, ಬೈಜೆಕ್ಟಿವ್ ಫಂಕ್ಷನ್. ಹೌದಾ? ಬೈಜೆಕ್ಟಿವ್ ಫಂಕ್ಷನ್ ಅಂದ್ರೆ ಏನಂತ ಹೇಳಿದ್ವಿ ಅಂದ್ರೆ ಇಟ್ ಈಸ್ ಬೋತ್ 1 1 ಅಂಡ್ ಆನ್ ಟು. ಹೌದಾ? ಬೋತ್ 1 1 ಅಂಡ್ ಆನ್ ಟು ಆಯ್ತು ಅಂದ್ರೆ ಅದೇನಾಗಿರುತ್ತೆ ನಮಗೆ, ಅದು ಬೈಜೆಕ್ಟಿವ್ ಫಂಕ್ಷನ್ ಆಗಿರುತ್ತೆ. ಹೌದಾ? ಅದೇ ತರ ನೋಡಿ ಇಲ್ಲಿ ಯಾವ್ದಾದ್ರು ಗೊತ್ತಿರ್ಬೇಕು. ಆನ್ ಟು ಅಂದ್ರೆ ಅಥವಾ ಸರ್ಜೆಕ್ಟಿವ್ ಅಂದ್ರೆ ರೇಂಜ್ ಇಸ್ ಈಕ್ವಲ್ ಟು ಕೋಡೊಮೈನ್. ಇನ್ ಟು ಅಂತ ಹೇಳಿದ್ರೆ ನಾಟ್ ಆನ್ ಟು. ಹೌದಾ? 1 1 ಅಂತ ಹೇಳಿದ್ರೆ ಇಷ್ಟ ಟೈಪ್ ಅಲ್ಲಿ ಯಾವ್ದಾದ್ರು ಹೇಳ್ಬೋದು. ಯಾಕಂದ್ರೆ ಇದೇ 1 1 ಗೆ ನಾವು ಇಂಜೆಕ್ಟಿವ್ ಫಂಕ್ಷನ್ ಅಂತಾನು ಹೇಳ್ತೀವಿ. ಹೌದಾ? ನೆಕ್ಸ್ಟ್ ಮೆನಿ ಒನ್ ಫಂಕ್ಷನ್ ಗೊತ್ತಿರಲಿ ಅಂದ್ರೆ ನಾಟ್ 1 1. ಬೈಜೆಕ್ಟಿವ್ ಅಂದ್ರೆ ಬೋತ್ 1 1 ಅಂಡ್ ಆನ್ ಟು. ಹೌದಾ? ನೋಡಿ ಇಷ್ಟು ನಮಗೆ ಟೈಪ್ಸ್ ಆಫ್ ಫಂಕ್ಷನ್ಸ್ ಅಲ್ಲಿ ಗೊತ್ತಿರಬೇಕು. ನೆಕ್ಸ್ಟ್ ನೋಡಿ ಇದ್ರಲ್ಲಿ ನೋಟ್ ನೋಡಿ, ಇದನ್ನು ಇಂಪಾರ್ಟೆಂಟ್. ಇದು ಎಷ್ಟೊಂದ್ ಕಡೆ ಯೂಸ್ ಮಾಡ್ಕೊಂತೀವಿ. ನೋಡಿ ಫಸ್ಟ್ ಒನ್, ಇಫ್ ಎಫ್ ಫ್ರಮ್ ಎ ಟು ಬಿ ತಗೊಂತೀನಿ. ಇಫ್ ಎಫ್ ಫ್ರಮ್ ಎ ಟು ಬಿ ಈಸ್ ಆನ್ ಟು ಫಂಕ್ಷನ್ ಆಯ್ತು ಅಂದ್ರೆ ದೆನ್ ಯಾವಾಗ್ಲೂ ಎನ್ ಆಫ್ ಎ ಇಸ್ ಗ್ರೇಟರ್ ದೆನ್
ಎನ್ ಆಫ್ ಬಿ ಅಂತ ಹೇಳ್ತೀವಿ. ಸೆಕೆಂಡ್ ಒನ್, if f from a to b is 1 1 ಆಯ್ತು ಅಂದ್ರೆ 1 1 ಫಂಕ್ಷನ್, then n of a is less than n of b ಬರಿತೀವಿ. ಥರ್ಡ್ ಒನ್, if f from a to b is bijective ಆಯ್ತು ಅಂದ್ರೆ then n of a is equal to n of b ಮಾಡ್ಕೊಂತೀವಿ. ನೋಡಿ ಇದು ಮೂರು ಗೊತ್ತಿರಲಿ, ಇಂಪಾರ್ಟೆಂಟ್. ಇದನ್ನು ನಂಬರ್ ಆಫ್ ಒನ್ ನಂಬರ್ ಆಫ್ ಆನ್ ಟು ಇದು ಯೂಸ್ ಮಾಡ್ಕೊಂತೀವಿ, ಅದಕ್ಕೆ ಗೊತ್ತಿರಬೇಕು. ನೋಡಿ ಆನ್ ಟು ಫಂಕ್ಷನ್ ಆಗಿತ್ತು ಅಂದ್ರೆ ಎನ್ ಆಫ್ ಎ ಇಸ್ ಗ್ರೇಟರ್ ದನ್ ಎನ್ ಆಫ್ ಬಿ. ನೋಡಿ ಕನ್ಫ್ಯೂಸ್ ಆಗಬಾರ್ದು, ಇಲ್ಲಿ ಗ್ರೇಟರ್ ಅಲ್ಲೂ ಟಿ ಬರುತ್ತೆ, ಆನ್ ಟು ಅಲ್ಲೂ ಟಿ ಬರುತ್ತೆ, ಅದಕ್ಕೆ ಗ್ರೇಟರ್ ನೆನ್ಪಿಟ್ಕೊಂಡಿದ್ರೆ ಆಗೋಯ್ತು. ಹೌದಾ, ಎರಡರಲ್ಲೂ ಟಿ ಬರುತ್ತೆ, ಅದಕ್ಕೆ ಆನ್ ಟು ಬಂತು ಅಂದ್ರೆ ಗ್ರೇಟರ್, 1 1 ಬಂತು ಅಂದ್ರೆ ಲೆಸ್ ದನ್. ಹೌದಾ, ನೆಕ್ಸ್ಟ್ ನೋಡಿ ಫೋರ್ತ್ ಒನ್, if f from a to b is, ಹೌದಾ, is a function ಅಂತ ತಗೊಂಡ್ವಿ ಅಂದ್ರೆ then number of 1 1 function is given by, ಯಾವಾಗಲೂ ಏನಾಗಿರುತ್ತೆ ಅಂದ್ರೆ ಎನ್ ಆಫ್ ಬಿ ಪಿ ಎನ್ ಆಫ್ ಎ ಆಗಿರ್ಬೇಕು. ನೋಡಿ ನಂಬರ್ ಆಫ್ 1 1 ಫಂಕ್ಷನ್ ಇದು. ನಂಬರ್ ಆಫ್ 1 1 ಫಂಕ್ಷನ್ ನ ಡೈರೆಕ್ಟ್ ಆಗಿ ಹೇಗೆ ಬರಿತೀವಿ ಅಂದ್ರೆ ಕೋ ಡೊಮೈನ್ ಪರ್ಮಿಟೇಷನ್ ಡೊಮೈನ್ ಮಾಡ್ಕೊಂಡ್ವಿ ಅಂದ್ರೆ ನಂಬರ್ ಆಫ್ 1 1 ಫಂಕ್ಷನ್ ಬರುತ್ತೆ. ನೋಡಿ ನಂಬರ್ ಆಫ್ ರಿಲೇಷನ್ ಗೊತ್ತಿರಬೇಕು, ನಂಬರ್ ಆಫ್ ರಿಫ್ಲೆಕ್ಸಿವ್ ರಿಲೇಷನ್ ಸಿಮೆಟ್ರಿಕ್ ರಿಲೇಷನ್ಗೂ ಫಾರ್ಮುಲಾ ಹೇಳಿದ್ದೀವಿ. ಹೌದಾ, ಅದೇ ತರ ನಂಬರ್ ಆಫ್ ಪಾಸಿಬಲ್ ಫಂಕ್ಷನ್ ಅಂದ್ರೆ ಕೋ ಡೊಮೈನ್ ಪವರ್ ಡೊಮೈನ್ ಬರ್ಕೊಂಡ್ವಿ, ಕೋ ಡೊಮೈನ್ ಪಿ ಡೊಮೈನ್ ಮಾಡ್ಕೊಂಡ್ವಿ ಅಂದ್ರೆ ನಂಬರ್ ಆಫ್ 1 1 ಫಂಕ್ಷನ್ ಬರುತ್ತೆ ಅಷ್ಟೇ. ಹೌದಾ, ಗೊತ್ತಿರ್ಬೇಕು ನಮಗೆ. ನೆಕ್ಸ್ಟ್ ನೋಡಿ ಫಿಫ್ತ್ ಒನ್, if n of b is equal to 2 and f from a to b is a function ಆಗಿತ್ತು ಅಂದ್ರೆ then number of on to function ಯಾವಾಗ ಈಸ್ ಏನಾಗಿರುತ್ತೆ ಅಂದ್ರೆ 2 power n minus 2 ಆಗಿರುತ್ತೆ. ನೋಡಿ ಈ ಫಾರ್ಮುಲಾ ಗೊತ್ತಿರಲಿ, ನಂಬರ್ ಆಫ್ ಆನ್ ಟು ಫಂಕ್ಷನ್ ಇದು ಬರ್ಕೊಂತೀವಿ, ಆದ್ರೆ ಇದು ಕೋ ಡೊಮೈನ್ ಅಲ್ಲಿ 2 ಎಲಿಮೆಂಟ್ ಇದ್ರೆ ಮಾತ್ರ. ಮೋರ್ ದೆನ್ 2 ಇತ್ತು ಅಂದ್ರೆ ಅದನ್ನ ಯಾವ ತರ ಸಿಂಪ್ಲಿಫೈ ಮಾಡೋದು ಅಂತ ನೆಕ್ಸ್ಟ್ ಪ್ರಾಬ್ಲಮ್ಸ್ ಅಲ್ಲಿ ಹೇಳ್ತೀನಿ. ಎಷ್ಟೊಂದ್ಸಲ ನಿಮಗೆ ಎಕ್ಸಾಮಿಗೆ, ಕಾಂಪಿಟೇಟಿವ್ ಎಕ್ಸಾಮಿಗೆ ಎನ್ ಆಫ್ ಬಿ ಈಕ್ವಲ್ ಟು 2 ಇದ್ದಾಗ ನಂಬರ್ ಆಫ್ ಆನ್ ಟು ಫಂಕ್ಷನ್ ಕೇಳಿದ್ದಾರೆ, ಗೊತ್ತಿರ್ಬೇಕಿದು. ನೋಡಿ ಇಫ್ ಎಫ್ ಫ್ರಮ್ ಎ ಟು ಬಿ ಇಸ್ ಅ ಫಂಕ್ಷನ್ ಆಗಿತ್ತು ಅಂದ್ರೆ ದೆನ್ ನಂಬರ್ ಆಫ್ ಬೈಜೆಕ್ಟಿವ್ ಫಂಕ್ಷನ್ ಈಸ್ ಏನಾಗಿರುತ್ತೆ ಅಂದ್ರೆ ಎನ್ ಆಫ್ ಎ ಫ್ಯಾಕ್ಟೋರಿಯಲ್ ಅಂತ ಬರೀಬಹುದು, ಆರ್ ಎನ್ ಆಫ್ ಬಿ ಫ್ಯಾಕ್ಟೋರಿಯಲ್ ಅಂತಾನು ಬರೀಬಹುದು. ನೋಡಿ ಎರಡು ಒಂದೇ ಅದು. ಯಾಕೆ ಅಂದ್ರೆ ಬೈಜೆಕ್ಟಿವ್ ಫಂಕ್ಷನ್ ಆಗಿತ್ತು ಅಂದ್ರೆ ಎನ್ ಆಫ್ ಎ ಇಸ್ ಈಕ್ವಲ್ ಎನ್ ಆಫ್ ಬಿ ಅಂತ ಗೊತ್ತಿದೆ, ಎರಡರಲ್ಲೂ ಎಲಿಮೆಂಟ್ ಸೇಮ್ ಇರುತ್ತೆ ತಾನೆ, ಅದಕ್ಕೆ ಎನ್ ಆಫ್ ಎ ಫ್ಯಾಕ್ಟೋರಿಯಲ್ ಆರ್ ಎನ್ ಆಫ್ ಬಿ ಫ್ಯಾಕ್ಟೋರಿಯಲ್ ಅಂತ ಬರಿತೀವಿ ಅಷ್ಟೇ. ಹೌದಾ, ನೋಡಿ ಇದನ್ನು ಇಂಪಾರ್ಟೆಂಟ್, ಇದು ಗೊತ್ತಿರ್ಬೇಕು. ಅಂದ್ರೆ ನೋಡಿ ನಂಬರ್ ಆಫ್ 1 1 ಮತ್ತೆ ಆನ್ ಟು ಬೈಜೆಕ್ಟಿವ್ ಫಂಕ್ಷನ್ಸ್ ಗೆ ಇಷ್ಟು ಫಾರ್ಮುಲಾ ಕರೆಕ್ಟ್ ಆಗಿ ಗೊತ್ತಿರಲಿ, ಇದಿಷ್ಟು ಫಾರ್ಮುಲಾನು ಯೂಸ್ ಮಾಡ್ತೀವಿ. ನೋಡಿ ಆನ್ ಟು ಆಗ್ಬೇಕು ಅಂದ್ರೆ ಎನ್ ಆಫ್ ಎ ಇಸ್ ಗ್ರೇಟರ್ ದನ್ ಎನ್ ಆಫ್ ಬಿ, 1 1 ಆಗ್ಬೇಕು ಅಂದ್ರೆ ಎನ್ ಆಫ್ ಎ ಇಸ್ ಲೆಸ್ ದನ್ ಎನ್ ಆಫ್ ಬಿ, ಬೈಜೆಕ್ಟಿವ್ ಆಗ್ಬೇಕು ಅಂದ್ರೆ ಎನ್ ಆಫ್ ಎ ಇಸ್ ಈಕ್ವಲ್ ಟು ಎನ್ ಆಫ್ ಬಿ. ಹೌದಾ, ನಂಬರ್ ಆಫ್ 1 1 ಫಂಕ್ಷನ್ ಅಂದ್ರೆ ಎನ್ ಆಫ್ ಬಿ ಪಿ ಎನ್ ಆಫ್ ಎ, ನಂಬರ್ ಆಫ್ ಆನ್ ಟು ಫಂಕ್ಷನ್ ಅಂದ್ರೆ 2 power n minus 2. ಹೌದಾ, ನೆಕ್ಸ್ಟ್ ನಂಬರ್ ಆಫ್ ಬೈಜೆಕ್ಟಿವ್ ಫಂಕ್ಷನ್ ಅಂದ್ರೆ ಎನ್ ಆಫ್ ಎ ಫ್ಯಾಕ್ಟೋರಿಯಲ್ ಅಂತ ಬರಿಬಹುದು, ಅಥವಾ ಎನ್ ಆಫ್ ಬಿ ಫ್ಯಾಕ್ಟೋರಿಯಲ್ ಅಂತಾನು ಬರಿಬಹುದು. ಆಯ್ತಲ್ಲ, ಇಲ್ಲಿ ನೋಡಿ ಇಷ್ಟು ಇಂಪಾರ್ಟೆಂಟ್, ನಮಗೆ ಇಷ್ಟು ಗೊತ್ತಿರಲಿ ಇದು. ಆಯ್ತಲ್ಲ, ನೋಡಿ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಉಳಿದಿರೋ ಸಿನಾಪ್ಸಿಸ್ ನ ಎಕ್ಸ್ಪ್ಲೈನ್ ಮಾಡ್ಕೊಂಡ್ಬಿಟ್ಟು ಪ್ರಾಬ್ಲಮ್ಸ್ ಮಾಡ್ಕೊಂತ ಬರ್ತೀವಿ. ಹೌದಾ, ನೋಡಿ ಇಲ್ಲಿ ನೆಕ್ಸ್ಟ್
ಸಿನಾಪ್ಸಿಸ್ ಅಲ್ಲಿ ಇದನ್ನ ಓದ್ಕೊಂಡಿರಿ, ಇಲ್ಲೊಂದು ಟೇಬಲ್ ಇದೆ ನೋಡಿ, ಡೊಮೈನ್ ಅಂಡ್ ರೇಂಜ್ ಆಫ್ ದ ಸಮ್ ಸ್ಟ್ಯಾಂಡರ್ಡ್ ಫಂಕ್ಷನ್ಸ್ ಅಂತ ಇದೆ, ಹೌದಾ ನೋಡಿ. ಇದೊಂದು ಟೇಬಲ್ ನ ಕರೆಕ್ಟ್ ಆಗಿ ಓದ್ಕೊಂಡಿರಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಆ ಟೇಬಲ್ ನ ಎಕ್ಸ್ಪ್ಲೈನ್ ಮಾಡ್ಕೊಂತೀನಿ. ಅದಾದ್ಮೇಲೆ ಒಂದಿಷ್ಟು ಸಿಲೆಬಸ್ ಅಲ್ಲಿ ಇಲ್ಲ ಇದು ಈವನ್ ಫಂಕ್ಷನ್ ಆಡ್ ಫಂಕ್ಷನ್ಸ್ ಎಲ್ಲ, ಅದನ್ನ ಎಕ್ಸ್ಪ್ಲೈನ್ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ ಪ್ರಾಬ್ಲಮ್ಸ್ ನ ಸಿಂಪ್ಲಿಫೈ ಮಾಡ್ಕೊಂತೀವಿ, ಆಯ್ತಲ್ಲ. ಅದಕ್ಕೆ ನೋಡಿ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಬರೋಕೋ ಮೊದಲು ಇದೊಂದು ಟೇಬಲ್ ನ ಒಂದ್ಸಲ ಓದ್ಕೊಂಡಿರಿ, ಆಯ್ತಲ್ಲ. ಥ್ಯಾಂಕ್ ಯು.